ದೇವರ ವಾಕ್ಯಕ್ಕೆ ಹೋಗೋಣ. ನಾವೆಲ್ಲರೂ ಕೂಡ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ನಮ್ಮ ಮನಸ್ಸುಗಳನ್ನು ನಾವು ನಿರ್ಮಲಗೊಳಿಸಿಕೊಂಡು ಅಪ್ಪನೊಟ್ಟಿಗೆ ಮಾತನಾಡೆಂಬುದಾಗಿ ನಾವು ಕೇಳೋಣ. ಸರ್ವಶಕ್ತನಾದ ನಮ್ಮ ಪರಲೋಕದ ದೇವರೇ, ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಸಾನ್ನಿಧ್ಯದಲ್ಲಿ ನಾವು ಕುಳಿತಿದ್ದೇವೆ. ನಮ್ಮ ಮಧ್ಯದಲ್ಲಿ ನೀನಿದ್ದೀಯಾ. ನಮ್ಮಲ್ಲಿ ಇರುವ ಪ್ರತಿಯೊಬ್ಬರನ್ನು ಕೂಡ ನೀನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಿದ್ದೀಯಾ. ಕರ್ತನೆ, ನೀನು ನಮ್ಮೊಟ್ಟಿಗೆ ಮಾತನಾಡುವಂಥ ದೇವರು. ನಿನ್ನ ಮಾತಿನಲ್ಲಿ ಜೀವವಿದೆ. ಪ್ರತಿಯೊಬ್ಬರೊಟ್ಟಿಗೆ ನೇರವಾಗಿ ನೀನು ಮಾತನಾಡು. ನಿನ್ನ ವಾಕ್ಯದ ಮುಖಾಂತರ ನಮ್ಮಲ್ಲಿ ಕಾರ್ಯ ಮಾಡು. ನಮ್ಮನ್ನು ರೂಪಾಂತರಗೊಳಿಸು, ನಮ್ಮನ್ನು ಬದಲಾಯಿಸು, ನಿನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸು. ಪವಿತ್ರಾತ್ಮನೇ, ಈ ವಾಕ್ಯದ ಸಮಯದಲ್ಲಿ ನೀನು ಸಂಪೂರ್ಣವಾದ ಹತೋಟಿ ನೀನು ತೆಗೆದುಕೋ. ಯೇಸುವೆ, ಎಲ್ಲ ಸ್ತುತಿಗನ ಮಹಿಮೆಯನ್ನು ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್ ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ಸತ್ಯವೇದವನ್ನು ನಾವು ಎಜ್ರಾ ಬರೆದ ಗ್ರಂಥ 7ನೇ ಅಧ್ಯಾಯ 1ರಿಂದ 10ನೇ ವಚನಕ್ಕೆ ನಮ್ಮ ಸತ್ಯವೇದಗಳನ್ನು ತಿರುಗಿಸಿ ಕೆಲವು ವಿಷಯಗಳನ್ನು ಇಲ್ಲಿಂದ ನಾವು ಕಲಿತುಕೊಳ್ಳುವಂಥವರಾಗೋಣ. ಎಜ್ರಾ 7:1ರಿಂದ 10 ನಾನು ಓದ್ತೇನೆ. ಇದಾದ ಮೇಲೆ ಪರ್ಷಿಯ ರಾಜನಾದ ಅರ್ತಷಸ್ತನ ಆಳ್ವಿಕೆಯಲ್ಲಿ ಎಜ್ರನು ಬಾಬಿಲೋನಿನಿಂದ ಬಂದನು. ಇವನು ಸೆರಾಯನ ಮಗ, ಸೆರಾಯನು ಅಜರ್ಯನ ಮಗ, ಇವನು ಹಿಲ್ಕಿಯನ ಮಗ, ಹಿಲ್ಕಿಯನು ಶಲ್ಲೂಮನ ಮಗ, ಇವನು ಚಾದೋಕನ ಮಗ, ಇವನು ಅಹಿಟೂಬನ ಮಗ, ಇವನು ಅಮರ್ಯನ ಮಗ, ಅಮರ್ಯನು ಅಜರ್ಯನ ಮಗ, ಇವನು ಮೆರಾಯೋತನ ಮಗ, ಮೆರಾಯೋತನು ಜರಹೈನ ಮಗ, ಇವನು ಉಜ್ಜಿಯ ಮಗ, ಇವನು ಬುಕ್ಕಿಯ ಮಗ, ಬುಕ್ಕಿಯನು ಅಭಿಷೂವನ ಮಗ, ಇವನು ಫಿನೆಹಾಸನ ಮಗ, ಇವನು ಎಲ್ಲಾಜರನ ಮಗ, ಇವನು ಪ್ರಧಾನ ಯಾಜಕನ ಆರೋಣನ ಮಗ. ಎಜ್ರನು ಇಸ್ರಾಯೇಲ್ ದೇವರಾದ ಯೆಹೋವನಿಂದ ದೊರಕಿದ ಮೋಶೆಯ ಧರ್ಮೋಪದೇಶದಲ್ಲಿ ಪರಾಂಗತನಾದ ಶಾಸ್ತ್ರಿಯಾಗಿದ್ದನು. ಅವನ ದೇವರಾದ ಯೆಹೋವನ ಹಸ್ತಪಾಲನೆಯಿಂದ ಅರಸನು ಅವನಿಗೆ ಇಷ್ಟವಾದದನ್ನೆಲ್ಲ ಅನುಗ್ರಹಿಸಿದನು. ಅವನೊಡನೆ ಕೆಲವು ಜನರು, ಇಸ್ರಾಯೇಲರು, ಯಾಜಕರು, ಲೇವಿಯರು, ಗಾಯಕರು, ದ್ವಾರಪಾಲಕರು ಮತ್ತು ದೇವಸ್ಥಾನ ದಾಸರು ಅರ್ತಷಸ್ತ ಅರಸನ ಆಳ್ವಿಕೆಯ 7ನೇ ವರ್ಷದಲ್ಲಿ ಯೆರೂಸಲೇಮಿಗೆ ಬಂದರು. ಎಜ್ರನು ಆ ಅರಸನ ಆಳ್ವಿಕೆಯ 7ನೇ ವರ್ಷದ 5ನೇ ತಿಂಗಳಲ್ಲಿ ಯೆರೂಸಲೇಮನ್ನು ತಲುಪಿದನು. ಅವನು ಮೊದಲನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಬಾಬಿಲೋನ್ನಿಂದ ಹೊರಟನು. ತನ್ನ ದೇವರ ಕೃಪಾ ಹಸ್ತಪಾಲನೆಯಿಂದ 5ನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಯೆರೂಸಲೇಮಿಗೆ ಬಂದು ಸೇರಿದನು. ಎಜ್ರನು ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲ್ಯರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಬೇಕೆಂದು ದೃಢ ಮಾಡಿಕೊಂಡಿದ್ದನು. ಆಮೇಲೆ ಇವತ್ತು ಎಜ್ರಾ ಎಂಬ ವ್ಯಕ್ತಿಯನ್ನು ನಾವು ನೋಡಲಿದ್ದೇವೆ. ಓಕೆ, ಆತನು ಇಸ್ರಾಯೇಲರು ಬಾಬಿಲೋನ್ ದೇಶದಲ್ಲಿ ಸೆರೆ ಇದ್ದಾಗ ಆ ಒಂದು ಕಾಲದಲ್ಲಿ ಜೀವಿಸಿದಂಥ ವ್ಯಕ್ತಿ. ದೇವರು ಅನೇಕ ಸಾರಿ ತನ್ನ ಜನರನ್ನು ಎಚ್ಚರಿಸಿದಾಗೂ ಕೂಡ ಅವರು ತಮ್ಮ ದೇವರ ಮಾತಿಗೆ ವಿಧೇಯರಾಗೋದಕ್ಕೆ ವಿಫಲರಾದರು. ಆದ ಕಾರಣ ದೇವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕಾಯಿತು. ಆ ಕಠಿಣ ಶಿಕ್ಷೆ ಅಂದರೆ ಬಾಬಿಲೋನ್ ದೇಶವು ಬಂದು ಇಸ್ರಾಯೇಲರನ್ನು ತಮ್ಮ ದೇಶದಿಂದ ಸೆರೆಗೆ ಅಂತ ಕರ್ಕೊಂಡು ಹೋಗ್ತಾರೆ. ಅದು ಭಾಳ ಒಂದು ಕಷ್ಟಕರವಾದ ಪರಿಸ್ಥಿತಿ. ತಮ್ಮ ಮನೆಗಳನ್ನ ಕಳ್ಕೊಬೇಕಾಯಿತು, ಕುಟುಂಬಗಳನ್ನು ಕಳ್ಕೊಬೇಕಾಯಿತು, ಆಸ್ತಿ ಪಾಸ್ತಿಗಳನ್ನ ಕಳ್ಕೊಬೇಕಾಯಿತು. ಬೇರೆ ದೇಶದಲ್ಲಿ ಈಗ ದಾಸರಾಗಿ ಸೆರೆಯಲ್ಲಿದ್ದಾರೆ. ಅಂಥ ಒಂದು ಕಾಲದಲ್ಲಿ ಹುಟ್ಟಿದಂಥ ವ್ಯಕ್ತಿ ಎಜ್ರಾ. ಇಸ್ರಾಯೇಲ್ 70 ವರ್ಷ, ಸುಮಾರು 70 ವರ್ಷ ಅವರು ಆ ಸೆರೆಯ ಕಾಲದಲ್ಲಿದ್ದರು. 606 BC to 537 BC. ಕೆಲವೊಂದು ಹಿಸ್ಟ್ರಿ ನಿಮಗೆ ಅರ್ಥ ಆಗಬೇಕು. ನಿಮಗೆ ಹಳೆ ಒಡಂಬಡಿಕೆ ಅರ್ಥ ಆಗಬೇಕಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಡೇಟ್ಸ್, ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಘಟನೆಗಳು ನಿಮಗೆ ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಸೊ 70 ವರ್ಷ ಇವರು ಸೆರೆಯಲ್ಲಿದ್ದರು. 606 BC to 537 BC. ಅದಾದ ಬಳಿಕ 70 ವರ್ಷ ಆದ ನಂತರ ದೇವರು ಮತ್ತೆ ತನ್ನ ಜನರನ್ನು ಸಂಧಿಸಿ ಅವ್ರನ್ನ ಸೆರೆಯಿಂದ ತಮ್ಮ ದೇಶಕ್ಕೆ ಅಂದರೆ ಯೆರೂಸಲೇಮಿಗೆ ವಾಪಸ್ ಕರ್ಕೊಂಬರ್ತಾರೆ. ಅದು 3 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇ ಹಂತ 537ನೇ BC. ಆ ಟೈಮಲ್ಲಿ ಸೈರಸ್ ಎಂಬ ಪರ್ಷಿಯಾ ದೇಶದ ಅರಸನಾಗಿದ್ದ. ಆತನ ಆಳ್ವಿಕೆಯಲ್ಲಿ ಜೆರುಬಾಬೇಲ್ ಎಂಬ ಒಬ್ಬ ಯಹೂದ್ಯ ಗವರ್ನರ್ ಇದ್ದ. ಆತನ ಒಂದು ನಾಯಕತ್ವದಲ್ಲಿ ಜನರು ಒಂದು ಗುಂಪು ವಾಪಸ್ ಬರ್ತಾರೆ.
ಎರಡನೇ ಗುಂಪು 458 BC. ಇದು 90 ವರ್ಷಗಳಾದ ನಂತರ. ಮೊದಲನೇ ಗುಂಪು ಬಂದು ಸೇರಿದ 90 ವರ್ಷಗಳಾದ ನಂತರ. ಇವತ್ತು ಓದಿದ ಅರಸನ ಹೆಸರೇನು? ಅರ್ಟೆಕ್ಸರಸ್ ಎಂಬುದು ಇಂಗ್ಲೀಷಲ್ಲಿ. ಆತನ ಪರ್ಷಿಯನ್ ಅರಸನು. ಬಾಬಿಲೋನ್ ದೇಶವನ್ನು ಪರ್ಷಿಯರು ಈಗ ಗೆದ್ದುಬಿಟ್ಟಿದ್ರು. ಪರ್ಷಿಯಾ ದೇಶವು ಲೋಕವನ್ನು ಆಳ್ತಾ ಇತ್ತು. ಆ ಸಮಯದಲ್ಲಿ ಅರ್ಟೆಕ್ಸರಸ್ ಎಂಬ ಅರಸನಾಗಿದ್ದ. ಆತನು ಎಸ್ತೇರ್ ಕೂಡ ಮದುವೆಯಾಗಿದ್ದ, ಅರಸನ ಮಗ ಕೂಡ ಆಗಿದ್ದ. ಸೊ ಆ ಸಂಬಂಧ ಕೂಡ ಇದೆ, ಅದು ತುಂಬ ಇಂಪಾರ್ಟೆಂಟ್. ಅದು ಮೂರನೇ ಒಂದು ಗುಂಪು. ಈತನ ನಾಯಕತ್ವದಲ್ಲಿ ಕೆಲವರು ಯೆರೂಸಲೇಮಿಗೆ ಬರ್ತಾರೆ. ಮೂರನೇ ಗುಂಪು 444 BC. ನೆಹೆಮಾಯನ ಒಂದು ನಾಯಕತ್ವದಲ್ಲಿ ವಾಪಸ್ ಬರ್ತಾರೆ. ಅದು 14 ವರ್ಷ ಆದ ನಂತರ. ಸೊ 3 ಗುಂಪುಗಳಲ್ಲಿ ಇಸ್ರಾಯೇಲರು ವಾಪಸ್ ತಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ. ಇವತ್ತು ನಾನು ನೋಡ್ತಾ ಇರತಕ್ಕಂಥ ವಾಕ್ಯ ಭಾಗ, ಎಜ್ರನು ತನ್ನ ಬಾಬಿಲೋನ್ ದೇಶದಲ್ಲಿದ್ದಂಥ ಯಾಜಕರನ್ನು, ಲೇವಿಯರನ್ನು, ದೇವಾಲಯದಲ್ಲಿ ದಾಸರಾಗಿರ್ತಕ್ಕಂಥ ಜನರನ್ನು ಅವ್ರನ್ನ ವಾಪಸ್ ಕರ್ಕೊಂಡು ಬರ್ತಾರೆ. ಜೆರುಬ್ಬಾಬೆಲ್ ಬಂದಾಗ ಆತನ ಒಂದು ಇಂಟ್ರೆಸ್ಟ್ ಏನಾಗುತ್ತೆ ಅಂದರೆ ಜನರ ಒಂದು ಸಾಮಾಜಿಕ ಜೀವಿತವನ್ನು ಕಟ್ಟುವಂಥದ್ದು. ಆದರೆ ಎಜ್ರನ ಒಂದು ಉದ್ದೇಶ ಏನಾಗಿತ್ತಂದರೆ ಜನರ ಆತ್ಮೀಯ ಜೀವವನ್ನು ಕಟ್ಟುವಂಥದ್ದು, ಮತ್ತು ಆರಾಧನೆಯನ್ನು ಪುನರ್ಸ್ಥಾಪಿಸುವಂಥದ್ದು, ದೇವಾಲಯದ ಕಾರ್ಯಗಳನ್ನು ಪುನರ್ಸ್ಥಾಪಿಸುವಂಥದ್ದು, ದೇವರ ಕಡೆಗೆ ಜನರನ್ನು ನಡೆಸುವಂಥದ್ದು ಆತನ ಮುಖ್ಯ ಉದ್ದೇಶವಾಗಿತ್ತು. ತರುವಾಯ ನೆಹೆಮೀಯ ಬಗ್ಗೆ ನಮಗೆ ಪರಿಚಯ ಇರಬಹುದು. ಆತನ ಉದ್ದೇಶ ಯೆರೂಸಲೇಮಿನ ಪೌಳಿ ಗೋಡೆಗಳನ್ನು ಪುನಃ ನಿರ್ಮಿಸುವಂಥದ್ದಾಗಿತ್ತು. ಸೊ ಇವತ್ತು ನಾವು ಎಜ್ರನ ಬಗ್ಗೆ ನಾವು ಕಲಿತುಕೊಳ್ಳುವಂಥರಾಗೋಣ. ಎಜ್ರನ ಹೆಸರು ಅರ್ಥ ಏನಂದರೆ ಸಹಾಯ ಎಂಬುದಾಗಿ, ಹೆಲ್ಪ್. ಆತ ನಿಜವಾಗಿಯೂ ಕೂಡ ತನ್ನ ಹೆಸರಿಗೆ ತಕ್ಕ ಹಾಗೆ ದೇವರ ಜನರಿಗೆ ಸಹಾಯ ಮಾಡಿದಂಥ ವ್ಯಕ್ತಿ. ಎಜ್ರ ಅಂದರೆ ಸಹಾಯ, ಜನರಿಗೆ ಸಹಾಯ ಮಾಡಿದಂಥ ವ್ಯಕ್ತಿ. ಯಾವ ರೀತಿಯಾಗಿ ಸಹಾಯ ಮಾಡಿದ? ಬಂಧನದಿಂದ, ಸೆರೆಯಿಂದ ಜನರನ್ನು ನಡೆಸಿ ಮತ್ತೆ ತಮ್ಮ ಮನೆಗಳಿಗೆ ಹಿಂದಿರುಗಿ ಅವರೆಲ್ಲರೂ ಕೂಡ ದೇವರನ್ನು ಆರಾಧಿಸುವ ರೀತಿಯಲ್ಲಿ ದೇವರು ಎಜ್ರನನ್ನು ಉಪಯೋಗಿಸ್ಕೊಂಡ್ರು. ನಾವು ಈ ಒಂದು ಯೆಹೂದದ ಪರಂಪರೆಯಲ್ಲಿ ನೋಡೋದಾದರೆ ಎಜ್ರನ ಭಾಳ ಗೌರವಿಸಿದಂಥ ವ್ಯಕ್ತಿ ಎಜ್ರ ಆಗಿದ್ದ. ಅನೇಕರು ಯೆಹೂದದ ಒಂದು ತಾಲ್ಮುಡಲ್ಲಿ ಬರೆಯಲ್ಪಟ್ಟಿದೆ. ಏನಂತ ಅಂದರೆ, ಒಂದು ವೇಳೆ ಮೋಶೆ ಏನಾದರೂ ಎಜ್ರಕ್ಕಿಂತ ಮುಂಚೆ ಹುಟ್ಟಿದ ಹೋಗಿದ್ದರೆ ಧರ್ಮಶಾಸ್ತ್ರವನ್ನು ಸ್ವೀಕರಿಸಿಕೊಳ್ಳುವ ಅರ್ಹತೆ ಇದ್ದಂದರೆ ಎಜ್ರನಿಗೆ ಅಂತ. ಅಷ್ಟು ಗೌರವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಎಜ್ರ. ಸೊ ಈ ಎಜ್ರ ಈ ರೀತಿಯಾಗಿ ಸಫಲ ಆಗಲು ಕಾರಣವೇನು? ಆತನು ಭಾಳ ಇಂಪಾರ್ಟೆಂಟ್ ವ್ಯಕ್ತಿ ಕೂಡ ಆಗಿದ್ದ. ಆತನು ಫುಲ್ ಟೈಮ್ ಪಾಸ್ಟರ್ ಆಗಿರಲಿಲ್ಲ. ಯಾಜಕನ ಮಗ ಆಗಿದ್ದರೂ ಕೂಡ ಆತನು ಫುಲ್ ಟೈಮ್ ಸೇವೆಗೆ ಏನಿರಲಿಲ್ಲ. ಅವ್ರು ಇನ್ಫ್ಯಾಕ್ಟ್ ಆಗಿದ್ದರೆ ಮಿನಿಸ್ಟರ್ ಫಾರ್ ಸ್ಟೇಟ್ ಅಫೇರ್ಸ್ ಅಂತ ಆತನ ಆ ಒಂದು ಪದವಿಯಲ್ಲಿ ಅವ್ರು ಕೆಲಸ ಮಾಡಿದಂಥ ವ್ಯಕ್ತಿ. ಆತನ ಯಾಜಕನ ವಂಶದಲ್ಲಿ ಹುಟ್ಟಿದವನು, ಧರ್ಮಶಾಸ್ತ್ರನ ಚೆನ್ನಾಗಿ ತಿಳಿದಿರತಕ್ಕಂಥ ವ್ಯಕ್ತಿ. ಆದರೂ ಕೂಡ ತನ್ನ ಕೆಲಸದ ಜೊತೆಯಲ್ಲಿ ಆತ ಕೆಲಸವನ್ನು ಉಪಯೋಗಿಸಿಕೊಂಡು ದೇವರ ಉದ್ದೇಶಗಳನ್ನು ನೆರವೇರಿಸಿದಂಥ ವ್ಯಕ್ತಿ. ಹಾಲೆಲೂಯಾ. ಸೊ ನಾವು ಕಲ್ತ್ಕೊಳ್ಬೇಕಾಗಿರೋ ಪಾಠ ಏನಂದರೆ, ದೇವರ ಸೇವೆ ಮಾಡೋದು ಅಂದರೆ, ದೇವರ ರಾಜ್ಯ ಕಟ್ಟೋದು ಅಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಪೂರ್ಣಕಾಲ ಸೇವೆಗೆ ಬರಬೇಕು ಅಂತ ಅಲ್ಲ. ದೇವರ ಆ ರೀತಿಯಾಗಿ ಕರೆದರೆ ಅದಕ್ಕೆ ಇದೇರಾಗಬೇಕಾಗತ್ತೆ. ಆದರೂ ಕೂಡ ದೇವರು ನಮ್ಮ ಕೆಲಸ ಕಾರ್ಯಗಳನ್ನು ತನ್ನ ಉದ್ದೇಶಕ್ಕೆ ಉಪಯೋಗಿಸಿಕೊಳ್ಳಲು ಸಾಧ್ಯ. ನಮ್ಮ ಕೆಲಸಗಳನ್ನು, ನೀವು ಕೆಲಸದಲ್ಲಿ ಇದ್ದುಕೊಂಡು, ನಿಮ್ಮ ವ್ಯಾಪಾರದಲ್ಲಿ ಇದ್ದುಕೊಂಡು ನಾವೆಲ್ಲರೂ ಕೂಡ ದೇವರ ಕಾರ್ಯಗಳನ್ನು ಮಾಡಲು ಸಾಧ್ಯ. ಆದರೆ ಭಾಳ ಸಕ್ಸಸ್ಫುಲ್ ವ್ಯಕ್ತಿ. ಆತ ಜನರ ಗುಂಪನ್ನು ಸೆರೆಯಿಂದ ಆತ ರಾಜನ ಮುಂದೆ, ಈ ಪರ್ಷಿಯನ್ ಅರಸನ ಮುಂದೆ ದಯೆಯನ್ನು ಪಡ್ಕೊಂಡು ದೇವರ ಆಲಯನ ಕಟ್ಟೋದಕ್ಕೋಸ್ಕರ ಭಾಳಷ್ಟು ಪ್ರಯಾಸಪಟ್ಟು ಸಫಲನಾದಂಥ ವ್ಯಕ್ತಿ. ಸೊ ಆತನ ಸಫಲಕ್ಕೆ ರಹಸ್ಯವೇನು? ಎಜ್ರನ್ನ ಕೇಳಿದ್ರೆ, ಎಜ್ರ ನಿನ್ನ ಜೀವಿತದಲ್ಲಿ ಇಷ್ಟು ಸಫಲತೆಯನ್ನು ಕಾಣಲು, ಇಷ್ಟು ಯಶಸ್ವಿಯನ್ನು ಕಾಣಲು ಕಾರಣ ಏನಂತ ನಾವು ಕೇಳೋದಾದರೆ, ಇಲ್ಲಿ ಎಜ್ರ ಯಾವುದಕ್ಕೆ ಅದನ್ನು ಕೊಡ್ತಾ ಇದ್ದಾನೆ ಗೊತ್ತಾ? ವಾಟ್ ಈಸ್ ಕ್ರಿಯೇಟಿಂಗ್ ಇಸ್ ಸಕ್ಸಸ್. ಆತನು ತನ್ನ ಕುಟುಂಬದ ಹಿನ್ನೆಲೆಗೋಸ್ಕರ ಕೊಡ್ತಾ ಇಲ್ಲ. ಆತನು ಒಳ್ಳೆಯ ಶ್ರೀಮಂತದ ಕುಟುಂಬದಿಂದನೇ ಬಂದಿದ್ದಂಥ ವ್ಯಕ್ತಿ, ಯಾಜಕ ವಂಶದಲ್ಲಿ ಹುಟ್ಟಿದಂಥ ವ್ಯಕ್ತಿ. ಆದರೆ ತನ್ನ ಯಶಸ್ವಿಯ ರಹಸ್ಯ ತನ್ನ ಯಾವ ಕುಟುಂಬದಿಂದ ಬಂದೆ ಅದಕ್ಕೆ ಆತನು ಹೇಳ್ತಾ ಇಲ್ಲ. ಎರಡನೇದು, ತನ್ನ ಒಂದು ಯಶಸ್ವಿಯ ರಹಸ್ಯ ತನ್ನ ವಿದ್ಯಾಭ್ಯಾಸಕ್ಕೂ ಕೂಡ ಆತನು ಕೊಡ್ತಾ ಇಲ್ಲ. ಆತನ ಅಧಿಕವಾಗಿ ವಿದ್ಯಾಭ್ಯಾಸ ಹೊಂದಿದಂಥ ವ್ಯಕ್ತಿ. ಆತನ ಶಾಸ್ತ್ರಿ ಆಗಿದ್ದನು. ಧರ್ಮೋಪದೇಶ ಕಾಂಡ ಚೆನ್ನಾಗಿ ಓದಿ ಅರಿದು ಕುಡಿದುಕೊಂಡಿರ್ತಕ್ಕಂಥ ವ್ಯಕ್ತಿ. ಆ ಧರ್ಮಶಾಸ್ತ್ರನ ಕಾಪಿ ಕೂಡ ಮಾಡ್ತಾ ಇದ್ದ, ಸ್ಕ್ರೈಬ್ ಕೂಡ ಆಗಿದ್ದ. ಆದರೂ ಕೂಡ ತನ್ನ ಯಶಸ್ವಿಯನ್ನು ಆತನು ವಿದ್ಯಾಭ್ಯಾಸಕ್ಕೆ ಆತನು ಕೊಡ್ತಾ ಇಲ್ಲ. ಮತ್ತು ಇನ್ಯಾವುದಕ್ಕೆ ಕೊಡ್ತಾ ಇದ್ದಾನೆ ಆತನು ತನ್ನ ಇನ್ಫ್ಲುಯೆನ್ಸ್ ಬಗ್ಗೆ ಕೂಡ ಮಾತಾಡ್ತಾ ಇಲ್ಲ. ನಾನು ಅರಸನ ಜೊತೆ ಭಾಳ ಸನ್ನಿಹವಾಗಿ ಕೆಲಸ ಮಾಡಿದಂಥವನು, ಐ ಆಮ್ ಎ ಇನ್ಫ್ಲೂಯೆನ್ಷಿಯಲ್ ಪರ್ಸನ್, ಅದಕ್ಕೆ ನಾನು ಸಕ್ಸಸ್ಫುಲ್ ಆದೆ ಅಂತ ಕೂಡ ಹೇಳ್ತಾ ಇಲ್ಲ.
ಈ ಒಂದು ಅಧ್ಯಾಯದಲ್ಲಿ ನೋಡಿದ್ರೆ 3 ಸಾರಿ ಒಂದು ಮಾತು ಮತ್ತೆ ಮತ್ತೆ ಬರುತ್ತೆ. ಕನ್ನಡದಲ್ಲಿ ನೋಡ್ತಾ ಇದ್ದೇವೆ, ದೇವರಾದ ಯೆಹೋವನ ಹಸ್ತಪಾಲನೆಯಿಂದ. ಅಂದರೆ ಇಂಗ್ಲೀಷಲ್ಲಿ ನೋಡ್ತೇವೆ, ದ ಹ್ಯಾಂಡ್ ಆಫ್ ಗಾಡ್ ವಾಸ್ ಅಪಾನ್ ಹಿಮ್. ಹಲ್ಲೆಲೂಯಾ. ಎಜ್ರನು ತನ್ನ ಜೀವಿತದಲ್ಲಿ ಯಶಸ್ವಿಯನ್ನು ಕಾಣುವುದಕ್ಕೆ ಕಾರಣವೇನೆಂದರೆ ದೇವರ ಹಸ್ತವು ಆತನ ಮೇಲೆ ಇತ್ತು. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಕೆಲಸ ಕಾರ್ಯದಲ್ಲಿ, ನಮ್ಮ ವ್ಯಾಪಾರದಲ್ಲಿ, ಯಾವುದೇ ವಿಷಯದಲ್ಲಿ ಆಗಲಿ ನಾವು ಯಶಸ್ವಿಯನ್ನು ಕಾಣಬೇಕಂದ್ರೆ ಏನು ಬೇಕು? ನಮಗೆ ದೇವರ ಹಸ್ತ ನಮ್ಮ ಮೇಲೆ ಇರಬೇಕು. ನಮ್ಮ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಾಗಿ, ನಮ್ಮ ಪದವಿಗಳು ಜವಾಬ್ದಾರಿಗಳಿಗಿಂತ ಹೆಚ್ಚಾಗಿ, ನಮ್ಮ ಕುಟುಂಬದ ಹಿನ್ನೆಲೆಗಿಂತ ಹೆಚ್ಚಾಗಿ, ಇವೆಲ್ಲ ಇದ್ದುಕೊಂಡು ದೇವರ ಹಸ್ತ ನಮ್ಮ ಮೇಲಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಇವೆಲ್ಲ ಇಲ್ಲದಿದ್ರೂ ಕೂಡ ದೇವರ ಹಸ್ತ ನಮ್ಮ ಮೇಲಿದ್ದರೆ ಅದರಿಂದ ಯಶಸ್ವಿಯನ್ನು ಕಾಣೋದಕ್ಕೆ ಸಾಧ್ಯ. ಎರಡೂ ಇದ್ದರೆ ತಪ್ಪೇನೂ ಇಲ್ಲ. ಹಲ್ಲೆಲೂಯಾ. ಬಟ್ ಪ್ರಾಮುಖ್ಯವಾದ ವಿಷಯ ಏನಂದರೆ ದೇವರ ಹಸ್ತ ನಮ್ಮ ಮೇಲೆ ಇರಬೇಕು. ದೇವರ ಹಸ್ತ ನಮ್ಮ ಮೇಲೆ ಇರುವುದಾದರೆ ನಮ್ಮ ಜೀವಿತದಲ್ಲಿ ಜಯವನ್ನು ಕಾಣೋದಕ್ಕೆ ಸಾಧ್ಯ. ದೇವರ ಹಸ್ತ ನಮ್ಮ ಮೇಲೆ ಇರುವುದಾದರೆ ನಮ್ಮ ಜೀವಿತದಲ್ಲಿ ಯಶಸ್ವಿಯನ್ನು ಕಾಣೋದಕ್ಕೆ ಸಾಧ್ಯ. ದೇವರ ಹಸ್ತವು ನಮ್ಮ ಜೀವಿತದ ಮೇಲೆ ಇರುವಾಗ ನಮ್ಮ ಎಲ್ಲ ಹೋರಾಟಗಳ ಮೇಲೆ ಜಯವನ್ನು ಕಾಣುವುದಕ್ಕೆ ಸಾಧ್ಯ. ದೇವರ ಹಸ್ತವು ನಮ್ಮ ಮೇಲಿದ್ದಾಗ ನಾವು ಯಾವುದಕ್ಕೂ ಕೂಡ ಭಯಪಡೋ ಅಗತ್ಯವಿಲ್ಲ. ದೇವರ ಹಸ್ತವು ನಮ್ಮ ಮೇಲೆ ಇರುವಾಗ ನಾವು ಏನನ್ನು ಕೂಡ ಜಯಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಎಲ್ಲದಕ್ಕಿಂತ ಮಿಗಿಲಾಗಿ ನಮಗೆ ಬೇಕಾಗಿರುವಂಥದ್ದು ದೇವರ ಹಸ್ತ. ನಾವು ದೇವರ ಹಸ್ತ ನಮ್ಮ ಮೇಲೆ ಕಾಣಬೇಕಂದ್ರೆ ನಾವೇನು ಮಾಡಬೇಕು? ಎಲ್ಲರ ಮೇಲೆ ದೇವರ ಹಸ್ತ ಬರುತ್ತಾ? ದೇವರಿಗಿಷ್ಟ ತನ್ನ ಹಸ್ತವನ್ನು ಎಲ್ಲರ ಮೇಲೆ ಇಡಬೇಕು, ಎಲ್ಲರನ್ನ ಆಶೀರ್ವಾದ ಮಾಡಬೇಕಂತ ದೇವರಿಗಿಷ್ಟ. ಬಟ್ ಎಲ್ಲರ ಮೇಲೆ ಬರುತ್ತಾ? ಎಷ್ಟೋ ಸಾವಿರಾರು ಜನರಿದ್ದರು ಎಜ್ರನ ಕಾಲದಲ್ಲಿ. ಆದರೆ ಎಜ್ರನ ಮೇಲೆ ಯಾಕೆ ಬಂತು ದೇವರ ಹಸ್ತ? ಆತನೇನು ಮಾಡ್ದ? ಆ ಕಾರ್ಯಗಳನ್ನು ಕೂಡ ನಾವು ನೋಡಿ ಕಲ್ತ್ಕೊಂಡು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ದೇವರ ಹಸ್ತವನ್ನು ಕಾಣೋದಕ್ಕೆ ಸಾಧ್ಯ ಎಂಬುದಾಗಿ ನಾವು ಕಲ್ತ್ಕೊಳ್ಳೋಣ. ಎಷ್ಟು ಜನ ಬಯಸ್ತೀರಾ ದೇವರ ಹಸ್ತ ನಮ್ಮ ಮೇಲೆ ಬರುವುದನ್ನು ನಾನು ಅನುಭವಿಸ್ಬೇಕು, ನನ್ನ ಜೀವಿತದ ಮೇಲೆ ದೇವರ ಹಸ್ತವನ್ನು ಅನುಭವಿಸ್ಬೇಕೆಂಬುದು ಎಷ್ಟು ಜನ ಬಯಸ್ತೀರಾ? ಆ ಒಂದು ವಿಷಯವನ್ನು ನೋಡೋಣ. ಎಜ್ರ ಏನು ಮಾಡ್ದ? ಅಂಥದ್ದು ಏನು ಮಾಡ್ದ? ಎಜ್ರನು ಏನು ಮಾಡಿದ್ದಕ್ಕೆ ದೇವರ ಹಸ್ತವು ಆತನ ಮೇಲೆ ಬಂತೆಂಬುದಾಗಿ ವಿಶೇಷವಾಗಿ ನಾವಿವತ್ತು ನೋಡಿ ಕಲಿತುಕೊಳ್ಳುವಂಥರಾಗೋಣ. ಎಜ್ರ 7:9-10 ಈಗ ಓದಿದ್ವಿ, ಮತ್ತೊಮ್ಮೆ ನಾನು ಓದ್ತೇನೆ. ಅವನು ಮೊದಲನೆಯ ತಿಂಗಳಿನ ಮೊದಲ ದಿನದಲ್ಲಿ ಬಾಬಿಲೋನ್ನಿಂದ ಹೊರಟನು. ಓಕೆ, ಅದು ನಂಬರ್ 1. ತನ್ನ ದೇವರ ಕೃಪಾ ಹಸ್ತ ಪಾಲನೆಯಿಂದ 5ನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಯೆರೂಸಲೇಮಿಗೆ ಬಂದು ಸೇರಿದನು. ಎಜ್ರನು ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಬೇಕೆಂದು ದೃಢ ಮಾಡಿಕೊಂಡನು. ಎಜ್ರನು 2 ವಿಷಯಗಳನ್ನು ಮಾಡ್ದ. ಈ ವಾಕ್ಯದಲ್ಲಿ ನೀವು ಗಮನಿಸಿರೋದಾದರೆ ಎಜ್ರನು 2 ಭಾಳ ಇಂಪಾರ್ಟೆಂಟ್ ಕೆಲಸವನ್ನು ಮಾಡ್ದ. ಮೊದಲನೇದು, ಆತನು ಬಾಬಿಲೋನ್ನಿಂದ ಯೆರೂಸಲೇಮಿಗೆ ಬರೋದಕ್ಕೆ ತೀರ್ಮಾನ ಮಾಡಿಕೊಂಡ. 2ನೇದು, ಆತನು ದೇವರ ವಾಕ್ಯವನ್ನು ಹೆಚ್ಚಾಗಿ ಪ್ರೀತಿಸಿದಂಥ ವ್ಯಕ್ತಿ. ಆತನು ಅಭ್ಯಾಸ ಮಾಡಿದ, ಅಧ್ಯಯನ ಮಾಡಿದ, ಇತರರಿಗೆ ಅದಕ್ಕೆ ವಿಧೇಯನಾದ, ಇತರರಿಗೆ ಕಲಿಸಿಕೊಟ್ಟ. ಸೊ 2 ತುಂಬ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ದೇವರ ಹಸ್ತವನ್ನು ನಾವು ಕಾಣಬೇಕಂದ್ರೆ ಮೊದಲನೇದು, ನಾವು ಕೂಡ ಎಜ್ರನ ಹಾಗೆ ಬಾಬಿಲೋನನ್ನು ಬಿಟ್ಟು ಯೆರೂಸಲೇಮಿಗೆ ಬರಬೇಕು. ನಾವೆಲ್ಲ ಕೇಳ್ತೀವಿ, ನಾವು ಎಲ್ಲಿದ್ದೀವಿ ಪಾಸ್ಟ್ರೆ? ಬಾಬಿಲೋನಲ್ಲಿ, ನಾವು ಯಲಹಂಕದಲ್ಲಿದ್ದೀವಿ. ನಾವು ಯೆರೂಸಲೇಮ್ ಅಂದರೆ ಎಲ್ಲಿದೆ? ಅದು ಯೆರೂಸಲೇಮ್ಗೆ ಹೋಗೋಕ್ಕಾಗತ್ತಾ? ಒಬ್ಬೊಬ್ಬರಿಗೆ 2 ಲಕ್ಷ 3 ಲಕ್ಷ ಬೇಕಾಗತ್ತೆ ಇಲ್ಲಿಂದ ಹೋಗ್ಬೇಕಂದ್ರೆ. ಹೆಂಗೆ ಹೋಗೋದು ಯೆರೂಸಲೇಮಿಗೆ? ಸೊ ನಾನು ಜಿಯೋಗ್ರಫಿಕಲಿ ಲೊಕೇಶನ್ ವೈಸ್ ನಾನು ಮಾತಾಡ್ತಾ ಇಲ್ಲ. ನಮ್ಮ ಹೃದಯದಲ್ಲಿ ಆ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಬಾಬಿಲೋನ್ ಅಂದರೆ ಈ ಲೋಕದ ವ್ಯವಸ್ಥೆ, ಈ ಲೋಕದ ಮೌಲ್ಯಗಳು, ಈ ಲೋಕದ ಒಂದು ಬಯಕೆಗಳು, ಈ ಲೋಕದ ವಿಷಯಗಳಿಗೆ ಸಂಬಂಧಪಟ್ಟಂಥ ಪ್ರದೇಶ ಅದು ಬಾಬಿಲೋನ್ ಅನ್ನೋಂಥದ್ದು. ಬಾಬಿಲೋನ್ ಆ ದಿನಗಳಲ್ಲಿ ಭಾಳ ಪ್ರಾಸ್ಪರಸ್ ಕಂಟ್ರಿ. ಅದು ಆ ದಿನಗಳಲ್ಲಿ ಟಾಪ್ ಸಿಟಿ ಆಗಿತ್ತು. ಅದರಲ್ಲಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಸೆಂಟರ್ಸ್ ಇರ್ಬೋದು, ಅಥವಾ ಎಲ್ಲ ಇಟ್ಸ್ ಹೈಟೆಕ್ ಸಿಟಿ ಅಂತ ನಾವು ಹೇಳ್ಕೊಬೋದು. ಎಲ್ಲದರಲ್ಲೂ ಕೂಡ ಮನೋರಂಜನೆಯ ಕಾರ್ಯಗಳಲ್ಲಿ, ಹೋಟೆಲ್ಸ್, ಕ್ಲಬ್ಸ್, ಎಲ್ಲದರೂ ಕೂಡ ಪ್ರಾಸ್ಪರಸ್, ಎಲ್ಲ ವಿಷಯಗಳು ಕೂಡ ಪ್ರಗತಿಯನ್ನು ಹೊಂದಿದಂಥ ಪಟ್ಟಣ ಅದು.
ಇಟ್ಸ್ ಯಾವ ರೀತಿಯಾಗಿ ಇವತ್ತಿನ ದಿನ ನಾವು ಎಲ್ಲ US, UK ಮತ್ತು ಯುರೋಪ್ಗೆಲ್ಲ ಹೋಗಿ ನಾವು ಬಯಸ್ತೀವಿ. ಇಟ್ಸ್ ಡೆವಲಪ್ಡ್ ಕಂಟ್ರೀಸ್, ಡೆವಲಪ್ಡ್ ಸಿಟಿ, ಆ ರೀತಿಯಾಗಿ ನಾವು ಹೋಲಿಸ್ಕೋಬೋದು. ಅಲ್ಲಿ ಯಾವ ರೀತಿಯಾಗಿತ್ತಂದರೆ ಇಸ್ರಾಯೇಲರ ಪರಿಸ್ಥಿತಿಯನ್ನು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಬೇಕು. ಅವರೆಲ್ಲರೂ ಎಲ್ಲೋಗಿದ್ದರು? ಯೆರೂಸಲೇಮಿಂದ ಬಾಬಿಲೋನ್ಗೆ ಸೆರೆ ಹೋಗಿದ್ದರು, ಕರೆಕ್ಟ್? ನೆಬೂಕದ್ನೆಚ್ಚರನ ಬಾಬಿಲೋನ್ ರಚನೆ ಕೆಳಗೆ ಭಾಳ ಕಷ್ಟಪಟ್ಟರು. ಅದಾದಮೇಲೆ ಪರ್ಷಿಯನ್ ಕಿಂಗ್ಡಮ್ ಬಂತು. ಆ ಪರ್ಷಿಯನ್ ಆಳ್ವಿಕೆಯಲ್ಲಿ ಆ ಅರಸರು ಜನರಿಗೆ ತುಂಬ ಫ್ರೀಡಮ್ ಕೊಟ್ಟರು. ಎಷ್ಟು ಫ್ರೀಡಮ್ ಕೊಟ್ಟರು ಅಂದರೆ, ಅಲ್ಲಿದ್ದ ಯಹೂದ್ಯರು ಕೂಡ ಸ್ವಂತ ಮನೆಗಳನ್ನ ಕಟ್ಕೊಳ್ತಾ ಇದ್ರು, ವ್ಯಾಪಾರಗಳನ್ನು ಮಾಡ್ತಾಯಿದ್ರು, ಅವರು ಕೂಡ ಶ್ರೀಮಂತರಾಗ್ಬಿಟ್ಟಿದ್ದಾರೆ. ಎಲ್ಲಿಯವರೆಗೆ ಅವರು ಆಶೀರ್ವಾದ ಹೊಂದೋದಂದರೆ, ಕೊನೆಗೆ ಸೈರಸ್ ಅರಸನು ಬಂದು ನಿಮ್ಮ ನಿಮ್ಮ ಮನೆಗಳಿಗೆ ವಾಪಸ್ ಹೋಗ್ಬೋದು, ನೀವು ದೇವಾಲಯಗಳು ಕಟ್ಕೋಬೋದು, ನಿಮ್ಮ ಮನೆಗಳಿಗೆ ಹೋಗಿ ಅಂತ ಹೇಳಿದ್ರು ಕೂಡ ಅನೇಕರು ಹೋಗಿ ರೆಡಿ ಇಲ್ಲ. ಅರ್ಥ ಆಯ್ತಾ ಪರಿಸ್ಥಿತಿ? ಅರಸರು ಬಂದು ನಿಮ್ಮ ಮನೆಗಳಿಗೆ ಹೋಗಿ ಅಂತ ವಾಪಸ್ ಹೋಗಿ ಅಂತ ಹೇಳ್ತಾರೆ ಕೂಡ ಜನರು ಹೋಗೋಕ್ಕೆ ರೆಡಿ ಇಲ್ಲ. ಯಾಕೆ? ಬಾಬಿಲೋನ್ ತುಂಬ ಕಂಫರ್ಟಬಲ್ ಆಗಿದೆ, ತುಂಬ ಚೆನ್ನಾಗಿದೆ, ಎಲ್ಲ ಕೂಡ ಸೂಪರ್ ಆಗಿದೆ. ಆದರೆ ಯೆರೂಸಲೇಮ್ ಪಟ್ಟಣ ಎಲ್ಲ ಕೂಡ ನಾಶವಾಗಿ ಬಿದ್ದೋಗಿರತಕ್ಕಂಥ ಪಟ್ಟಣ, ಅಲ್ಲಿ ಆಕರ್ಷಿಸೋದಕ್ಕೆ ಏನು ಕೂಡ ಇಲ್ಲ. ಸೊ ಅಲ್ಲಿಂದ ಬಾಬಿಲೋನ ಬಿಟ್ಟು ಯೆರೂಸಲೇಮಿಗೆ ಬರೋಕ್ಕೆ ಅನೇಕ ಯಾಜಕರು ಕೂಡ ಲೇವಿಯರು ಕೂಡ ಸಿದ್ಧ ಇಲ್ಲ. ಓಕೆ, ಸೊ ಏನು ಅರ್ಥ ಮಾಡ್ಕೊಳ್ಬೇಕು, ನಮಗೆ ಯಾವ ರೀತಿ ಇದು ಅನ್ವಯಿಸುತ್ತೆ ಇವತ್ತು ಬಾಬಿಲೋನ್ ಅಂದರೆ ಈ ಲೋಕ, ಈ ಲೋಕದ ಸಂಗತಿಗಳು, ಈ ಲೋಕದ ವಿಷಯಗಳು, ಈ ಲೋಕದ ಆಸೆಗಳು, ಈ ಲೋಕದ ಬಯಕೆಗಳು ತುಂಬ ಚೆನ್ನಾಗಿದೆ. ಈ ಲೋಕವನ್ನು ಅನುಭವಿಸೋದಕ್ಕೆ ನಾವು ಬಯಸ್ತೇವೆ. ಬಟ್ ದೇವರು ನಮ್ಮನ್ನು ಎಲ್ಲಿಗೆ ಹೋಗೋಕ್ಕೆ ಕರೀತಾ ಇದ್ದಾರೆ? ಯೆರೂಸಲೇಮ್ ಅಂದರೆ ನಮ್ಮ ಆತ್ಮೀಯ ಜೀವನ, ದೇವರ ರಾಜ್ಯ, ದೇವರ ಸಭೆ, ಆತ್ಮೀಯ ಸಂಗತಿಗಳಿಗೆ ಸಂಬಂಧಪಟ್ಟಂಥದ್ದು. ಈ ವಿಷಯಗಳು ಆಕರ್ಷಿಸುವಂಥ ವಿಷಯಗಳಲ್ಲ, ಈ ವಿಷಯಗಳು ನೋಡೋಕ್ಕೆ ಚೆನ್ನಾಗಿರತಕ್ಕಂಥ ವಿಷಯಗಳಲ್ಲ, ಈ ವಿಷಯಗಳು ನಮ್ಮನ್ನು ಪ್ರೇರೇಪಿಸುವಂಥ ವಿಷಯಗಳಲ್ಲ. ಆದರೆ ಎಜ್ರನು ಆ ಒಂದು ಪ್ರಯಾಣವನ್ನು ಮಾಡೋಕ್ಕೆ ಸಿದ್ಧನಾಗಿದ್ದ. ಈ ವಾಸ್ ಇನ್ ಎ ಕಂಫರ್ಟಬಲ್ ಪೊಸಿಷನ್, ಈ ವಾಸ್ ಅಫಿಷಿಯಲ್. ಓಕೆ, ಆತನ ಚೆನ್ನಾಗಿದ್ದ, ಆತನ ಕೆಲಸ ಕಾರ್ಯದಲ್ಲಿ ಒಳ್ಳೆಯ ಒಂದು ಅಂತಸ್ತಲ್ಲಿದ್ದ, ಒಳ್ಳೆಯ ಪದವಿಯಲ್ಲಿದ್ದ. ಆ ಒಂದು ಯೆರೂಸಲೇಮ್ಗೆ ಹೋಗಬೇಕಂದ್ರೆ ಸುಮಾರು 5 ತಿಂಗಳು ಪ್ರಯಾಣ, ಸುಮಾರು 900 ಮೈಲಿ ಪ್ರಯಾಣ ದೂರ. ದಾರಿಯಲ್ಲಿ ಅನೇಕ ಕಳ್ಳರಿರ್ತಾರೆ, ಎಲ್ಲ ಭಯಂಕರವಾದ ಮೃಗಗಳಿರ್ತವೆ. ಅಂಥ ಒಂದು ಪ್ರಯಾಣವನ್ನು ಮಾಡಬೇಕಾಯಿತು. ಎಜ್ರನು ದೇವರನ್ನು ಪ್ರೀತಿಸಿದ ಕಾರಣದಿಂದ, ಆತನಿಗೆ ದೇವರ ಉದ್ದೇಶಗಳು ಪ್ರಾಮುಖ್ಯವಾಗಿದ್ದರಿಂದ, ಅದು ದೇವರ ರಾಜ್ಯವನ್ನು ಕಟ್ಟುವುದು, ದೇವಾಲಯ ಕಟ್ಟುವುದು ಆತನ ಬಯಕೆ ಆಗಿರೋದ್ರಿಂದ ತನ್ನ ಎಲ್ಲ ಸವಲತ್ತುಗಳನ್ನು ಕಳ್ಕೊಂಡು, ಎಲ್ಲ ಸೌಲಭ್ಯಗಳನ್ನು ಕಳ್ಕೊಂಡು ದೇವರ ಚಿತ್ತವನ್ನು ಆತ ನೆರವೇರಿಸೋದಕ್ಕೆ ಮುಂದಾಗಿದ್ದ. ಆಮೇನ್, ಹಾಲೆಲೂಯ. ಸೊ ಎಜ್ರನ ಮೇಲೆ ಯಾಕೆ ದೇವರ ಹಸ್ತ ಬಂತು ಅಂದರೆ, ಆತನು ಬಾಬಿಲೋನ್ ದೇಶವನ್ನು ಬಿಟ್ಟು ಯೆರೂಸಲೇಮಿಗೆ ಬರೋಕ್ಕೆ ತೀರ್ಮಾನಿಸಿದ. ಇವತ್ತು ನಾವೆಲ್ಲಿದ್ದೇವೆ? ಬಾಬಿಲೋನಲ್ಲಿದ್ದೇವಾ? ಯೆರೂಸಲೇಮಲ್ಲಿದ್ದೇವಾ? ಬಾಬಿಲೋನ್ ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳು. ಲೋಕದಲ್ಲಿ ಎಲ್ಲ ದೇವ್ರ ವಾಕ್ಯ ಹೇಳುತ್ತೆ, ಕಣ್ಣಿನ ಆಸೆ, ಶರೀರದ ಆಸೆ, ಜೀವದ ಡಂಬ, ಆ ಒಂದು ಕಾರ್ಯಗಳಲ್ಲಿ ನಾವಿದ್ದೇವಾ? ಅಥವಾ ನಾವು ಆತ್ಮೀಯ ವಿಷಯಗಳು, ಅನೇಕರಿಗೆ ಪ್ರಾರ್ಥನೆ ಅಂದರೆ, ಆರಾಧನೆ ಅಂದರೆ, ದೇವರ ವಾಕ್ಯ ಓದೋದು ಅಂದರೆ, ಸೇವೆ ಅಂದರೆ ಇದ್ರ ಮೇಲೆ ಆಕರ್ಷಣೆ ಇಲ್ಲ. ಬಾಬಿಲೋನ್ ಚೆನ್ನಾಗಿದೆ, ಯೆರೂಸಲೇಮ್ ಚೆನ್ನಾಗಿಲ್ಲ. ಆದರೆ ದೇವರು ಎಲ್ಲಿ ಕರೀತಾ ಇದ್ದಾರೆ? ದೇವರ ಮಹಿಮೆ ಇರೋದೆಲ್ಲಿ? ಯೆರೂಸಲೇಮಲ್ಲಿ. ದೇವರ ಉದ್ದೇಶ ಇರೋದೆಲ್ಲಿ? ಯೆರೂಸಲೇಮಲ್ಲಿ. ದೇವರು ಆ ಪ್ರಯಾಣವನ್ನು ಮಾಡೋಕ್ಕೆ ನಮ್ಮನ್ನು ಕರೀತಾ ಇದ್ದಾರೆ. ಹಾಲೆಲೂಯ. ಅನೇಕ ಕ್ರೈಸ್ತರು, ಅನೇಕ ವಿಶ್ವಾಸಿಗಳು ಲೋಕದಲ್ಲಿ ತಮ್ಮನ್ನೇ ಫುಲ್ ಕಂಪ್ಲೀಟಾಗಿ ತಮ್ಮನ್ನೇ ತಾವು ತೋರಿಸ್ಕೊಂಡ್ಬಿಟ್ಟಿದ್ದಾರೆ. ಲೋಕದಲ್ಲಿದ್ದೇವೆ, ಯೇಸು ಹೇಳಿದ್ರು ನಾವು ಲೋಕದಲ್ಲಿದ್ದೇವೆ, ಆದರೆ ನಾವು ಲೋಕದವರು ಅಲ್ಲ. ಎಷ್ಟು ಮಟ್ಟಿಗೆ ಲೋಕ ನಮ್ಮ ಮೇಲೆ ಆಳ್ವಿಕೆ ಮಾಡೋಕ್ಕೆ ನಾವು ಅವಕಾಶ ಕೊಟ್ಟಿದ್ದೇವೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ನಾವು ಎಜ್ರನ ಹಾಗೆ ಲೋಕದಲ್ಲಿದ್ದೇವೆ, ಹೌದು, ಕೆಲಸ ಕಾರ್ಯ ಇದೆ, ಮಾಡಬೇಕು, ಜವಾಬ್ದಾರಿಗಳಿದೆ, ಅವೆಲ್ಲ ಇದ್ದರೂ ಕೂಡ ನಮ್ಮ ಹೃದಯ, ನಮ್ಮ ಮನಸ್ಸು ನಾವು ದೇವರ ಕಡೆಗಿಡುವುದಾದರೆ, ನಿತ್ಯದ ಕಡೆಗಿಟ್ಟಿರುವುದಾದರೆ, ಆತ್ಮೀಯ ವಿಷಯಗಳ ಕಡೆಗಿಟ್ಟಿರುವುದಾದರೆ, ದೇವರ ನಾವು ಮೆಚ್ಚಿಸುವುದಕ್ಕೆ ನಾವು ನಮ್ಮನ್ನು ಸಿದ್ಧಪಡಿಸ್ಕೊಳ್ಳೋದಾದರೆ ಅಂಥವರ ಮೇಲೆ ದೇವರ ಹಸ್ತವು ಬರುವಂಥದ್ದಾಗಿರುತ್ತದೆ. ಹಾಲೆಲೂಯ. ಎರಡನೇದು ನೋಡ್ತೇವೆ ಎಜ್ರನ ಜೀವನದಲ್ಲಿ, ಹಿ ವಾಸ್ ಎ ಮ್ಯಾನ್ ಹೂ ಲವ್ಡ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಪ್ರೀತಿಸಿದಂಥ ವ್ಯಕ್ತಿ. ಎಷ್ಟು ಜನ ದೇವರ ವಾಕ್ಯನ ಪ್ರೀತಿಸ್ತೀರಾ? ಇಲ್ಲಿ ಎಷ್ಟು ಗಂಟೆ ನೀವು ದೇವರ ವಾಕ್ಯನ ಓದ್ತೀರಾ? ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯವನ್ನು ಹೇಳುವಾಗ ಅನೇಕರಿಗೆ ಪ್ರತಿದಿನ ದೇವರ ವಾಕ್ಯ ಓದೋ ಅಭ್ಯಾಸ ಇದ್ದರೆ ಪ್ರೈಸ್ ದ ಲಾರ್ಡ್, ದೇವರಿಗೆ ಸ್ತೋತ್ರ. ಒಂದು ವೇಳೆ ಆ ಒಂದು ಅಭ್ಯಾಸ ಬಿಟ್ಟೋಗಿರೋದಾದರೆ, ಒಂದು ವೇಳೆ ಅಭ್ಯಾಸ ಇಲ್ಲದೆ ಹೋಗಿದ್ದರೆ
ಇವತ್ತು ದೇವರ ವಾಕ್ಯದ ಮೇಲೆ ನಿಮ್ಮ ಪ್ರೀತಿಯನ್ನು ನವೀಕರಿಸಿಕೊಳ್ಳೋದಕ್ಕೆ ನಾನು ನಿಮ್ಮನ್ನು ಉತ್ತೇಜಿಸುವಾತನಾಗಿದ್ದೇನೆ. ಹಾಲೆಲೂಯಾ. ನೋಡೋಣ ಯಾಕೆಲ್ಲ ದೇವರ ವಾಕ್ಯ ಅಷ್ಟು ಇಂಪಾರ್ಟೆಂಟ್ ಎಂಬುದಾಗಿ. ದೇವರ ವಾಕ್ಯದ ಕಡೆಗೆ ವಾಕ್ಯದೊಟ್ಟಿಗೆ ಎಜ್ರನು ಏನು ಮಾಡ್ದ? 3 ಸಂಗತಿಗಳನ್ನು ಮಾಡ್ದ. ಈ ಸ್ಟಡಿಡ್ ದ ವರ್ಡ್ ಆಫ್ ಗಾಡ್, ಈ ಒಬೇಡ್ ದ ವರ್ಡ್ ಆಫ್ ಗಾಡ್, ಈ ಟಾಟ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ವಿಷಯದಲ್ಲಿ 3 ಸಂಗತಿಗಳನ್ನು ಮಾಡ್ತಾನೆ. ದೇವರ ವಾಕ್ಯವನ್ನು ಆತನೇನು ಮಾಡ್ದ? ಅಭ್ಯಾಸ ಮಾಡ್ದ. ಬರೀ ಓದಲಿಲ್ಲ. ಫಸ್ಟ್ ಲೆವೆಲ್ ಓದೋದೇ ಕಷ್ಟ ನಮಗೆ. ಅಭ್ಯಾಸ ಮಾಡೋದಂದರೆ, ಸ್ಟಡಿ ಮಾಡೋದಂದರೆ ಇನ್ನೊಂದು ಲೆವೆಲ್. ಅದು ಸ್ಟಡಿ ಮಾಡೋದಂದರೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಕಲ್ಚರಲ್ ಬ್ಯಾಕ್ಗ್ರೌಂಡ್, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ಸ್, ಅಲ್ಲಿ ಏನು ನಡೀತಾ ಇತ್ತು ಪೂರ್ತಿಯಾಗಿ ಅಧ್ಯಯನ ಮಾಡೋದು ಅದು ಬೇರೆ ವಿಷಯ. ಅನೇಕರಿಗೆ ಓದೋದೇ ಕಷ್ಟ, ಇನ್ನು ಅಧ್ಯಯನ ಮಾಡೋಕ್ಕೆ ಎಷ್ಟು ಕಷ್ಟ ಗೊತ್ತಿಲ್ಲ. ಓಕೆ, ಬೇರೆ ಅನೇಕ ವಿಷಯಗಳು ರಿಸರ್ಚ್ ಮಾಡ್ತೇವೆ, ಏನಿಲ್ಲ ನಮ್ಗೆ ಗೊತ್ತಿಲ್ಲ. ಅದೆಲ್ಲ ಎಷ್ಟೋ ಸಂಗತಿಗಳ ಬಗ್ಗೆ. ಒಂದು ಟಿ ವಿ ತೊಗೋಬೇಕಾ, ಒಂದು ಬೈಕ್ ತೊಗೋಬೇಕಾ, ಒಂದು ಕಾರ್ ತೊಗೋಬೇಕಾ, ಒಂದು ಮಿಕ್ಸಿ ತೊಗೋಬೇಕಾ, ಒಂದು ಬಟ್ಟೆ ತೊಗೋಬೇಕಂದ್ರೂ ಕೂಡ ನಾವೆಲ್ಲ ಆನ್ಲೈನಲ್ಲಿ ತುಂಬ ರಿಸರ್ಚ್ ಮಾಡ್ತೇವೆ. ಅದ್ರ ಮ್ಯಾನುಫ್ಯಾಕ್ಚರರ್ ಯಾರು, ಅದು ವಾರಂಟಿ ಏನು, ಗ್ಯಾರಂಟಿ ಏನು, ಅದ್ರ ಕ್ವಾಲಿಟಿ ಏನು, ರಿಟರ್ನ್ ಇದೆಯಾ, ಎಕ್ಸ್ಚೇಂಜ್ ಇದೆಯಾ, ಏನು ಬೆನಿಫಿಟ್ಸು, ಕಂಪ್ಯಾರಿಸನ್ನು ಎಲ್ಲ ಮಾಡ್ತೇವೆ. ಕರೆಕ್ಟ್. ಆದರೆ ದೇವರ ವಾಕ್ಯದ ಬಗ್ಗೆ ನಾವು ಓದಿದ್ರೆ ಅದೇ ತುಂಬ ಜಾಸ್ತಿ ಆಗ್ಬಿಡುತ್ತೆ. ಇವತ್ತು ಆನ್ಲೈನಲ್ಲಿ ಎಷ್ಟೋ ರಿಸೋರ್ಸಸ್ ನಿಮಗಿದೆ, ಎಲ್ಲ ಕೂಡ ಫ್ರೀ ಆಗಿದೆ. ನಾವು ಅಧ್ಯಯನ ಮಾಡೋಕ್ಕೆ ರೆಡಿ ಇದ್ದರೆ, ದೇವರ ವಾಕ್ಯನ ತಿಳ್ಕೊಬೇಕು, ದೇವರು ಏನು ಹೇಳ್ತಾ ಇದ್ದಾರೆ ವಾಕ್ಯದಲ್ಲಿ ಎಂಬುದಾಗಿ ನಾವು ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ ಅದರಿಂದ ನಾವು ಹೆಚ್ಚಾಗಿ ಲಾಭಗಳನ್ನು ಪಡ್ಕೊಳ್ಳೋದಕ್ಕೆ ನಾವು ಸಾಧ್ಯ. ಮೊದಲನೇದು ಏನು ಮಾಡ್ದ ಎಜ್ರ? ದೇವರ ವಾಕ್ಯವನ್ನು ಅಭ್ಯಾಸ ಮಾಡ್ದ. ಈ ಸ್ಟಡೀಡ್. ಎರಡನೇದು ಏನು ಮಾಡ್ದ? ಈ ಒಬೇಡ್, ಅದಕ್ಕೆ ವಿಧೇಯನಾದ. ಅನೇಕರು ಓದೋದ್ರಲ್ಲೇ ತಮ್ಮ ತಲೆಯ ಜ್ಞಾನವನ್ನು ತುಂಬಿಸ್ಕೊಂಡ್ಬಿಡ್ತೇವೆ, ಆದರೆ ವಿಧೇಯತೆ ಅನ್ನೋದು ಕಡಿಮೆ. ಕೆಲವರಿದ್ದಾರೆ ಅವರಿಗೆ ದೇವ್ರ ವಾಕ್ಯದ ಬಗ್ಗೆ ತುಂಬ ತಿಳುವಳಿಕೆ, ಅಂಥವ್ರು ಕೆಲವರು ಇರ್ತಾರೆ, ನಾಲೆಜ್ ಲೆವೆಲ್ ಹೈ ಆಗಿರುತ್ತೆ. ಅವ್ರು ಏನೇ ಕೇಳಿ ಸತ್ಯವಾದ ಬಗ್ಗೆ ಎಲ್ಲ ಕ್ವಶನ್ಸ್ ಹೇಳ್ತಾರೆ, ಎಲ್ಲ ಡೀಪ್ ಸೀಕ್ರೆಟ್ಸ್ ಎಲ್ಲ ತಿಳಿಸ್ತಾರೆ. ಬಟ್ ಎಷ್ಟು ಅದನ್ನು ಪಾಲಿಸ್ತಾ ಇದ್ದಾರೆ ಅಂದರೆ ದೊಡ್ಡ ಝೀರೋ. ಸೊ ದೇವರ ವಾಕ್ಯವನ್ನು ತಿಳ್ಕೋಬೇಕು. ಆ ತಿಳ್ಕೊಳ್ಳೋದು ಯಾವುದಕ್ಕೆ ನಡೆಸ್ಬೇಕು? ನಮ್ಮನ್ನು ಅದಕ್ಕೆ ವಿಧೇಯರಾಗೋದಕ್ಕೆ ನಡೆಸಬೇಕು. ಕೇವಲ ದೇವರ ವಾಕ್ಯನ ತಿಳ್ಕೊಂಡ್ರೆ ಸಾಲದು. ದೇವರ ವಾಕ್ಯವನ್ನು ಅಭ್ಯಾಸ ಮಾಡುವಾಗ, ಅದಕ್ಕೆ ವಿಧೇಯರಾಗುವಾಗ, ಅದಕ್ಕೆ ಅನೇಕ ಸರಿ ದೇವರ ವಾಕ್ಯದ ಬಲಪಟ್ಟಿದೆ. ನೀವು ಕೇಳುವವರು ಮಾತ್ರ ಆಗಿರಬಾರ್ದು, ಬಟ್ ನಾವೇನಾಗಿರಬೇಕು? ದೇವರ ವಾಕ್ಯವನ್ನು ಮಾಡುವವರಾಗಿರಬೇಕು. ಡೂಯರ್ಸ್ ಆಫ್ ದ ವರ್ಡ್ ಆಫ್ ಗಾಡ್. ವಿ ಕೆನಾಟ್ ಜಸ್ಟ್ ಬಿ ಹಿಯರ್ಸ್ ಆಫ್ ದ ವರ್ಡ್ ಆಫ್ ಗಾಡ್. ನಮ್ಮ ಜೀವನದಲ್ಲಿ ದೇವರ ವಾಕ್ಯದ ಶಕ್ತಿಯನ್ನು ಕಾಣಬೇಕಂದ್ರೆ, ನಮ್ಮ ಜೀವನದಲ್ಲಿ ದೇವರ ವಾಕ್ಯದ ಆಶೀರ್ವಾದನ ಕಾಣಬೇಕಂದ್ರೆ ಅದಕ್ಕೆ ವಿಧೇಯರಾಗಬೇಕು. ಅನೇಕರು ಅಂದ್ಕೊಳ್ತೇವೆ, ಯಾಕೆ ನನ್ನ ಜೀವನದಲ್ಲಿ ಆಶೀರ್ವಾದ ಇಲ್ಲ? ಎಲ್ಲರೂ ಪ್ರಾರ್ಥನೆ ದೇವರು ಕೇಳ್ತವ್ರೆ, ಎಲ್ಲರೂ ಚೆನ್ನಾಗಿದ್ದಾರೆ, ನಾನು ಯಾಕೆ ಹಿಂಗಿದ್ದೀನಿ ಅಂತ ಕೆಲವರು ಕೇಳ್ತಾರೆ. ಯಾಕೆ ನನ್ನ ಜೀವನದಲ್ಲಿ ಯಾವುದೇ ಅದ್ಭುತ ಕಾಣ್ತಾ ಇಲ್ಲ? ಯಾಕೆ ನನ್ನ ಜೀವನದಲ್ಲಿ ಯಾವುದೇ ಆಶೀರ್ವಾದ ಕಾಣ್ತಾ ಇಲ್ಲ? ಅವ್ರು ಸ್ವಲ್ಪ ಪಕ್ಕದಲ್ಲಿ ಕೂರಿಸ್ಕೊಂಡು ಕೇಳಬೇಕು ಅವ್ರನ್ನ, ಎಷ್ಟಪ್ಪ ನೀನು ವಿಧೇಯನಾಗ್ತಾ ಇದೆಯಾ ದೇವ್ರ ವಾಕ್ಯಕ್ಕೆ ಅಂತ? ದೇವ್ರ ವಾಕ್ಯ ಹೇಳೋದ್ರಲ್ಲಿ ನೀನು ಮಾಡ್ತಾ ಇದೆಯಾ? ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಒಬೀಡಿಯನ್ಸ್ ಇಸ್ ಬೆಟರ್ ದೆನ್ ಸ್ಯಾಕ್ರಿಫೈಸ್. ನಾವು ಸ್ತೋತ್ರ ಮಾಡೋದು ಒಳ್ಳೆಯದು, ಆರಾಧನೆ ಮಾಡೋದು ಒಳ್ಳೆಯದು. ಈ ರೀತಿಯಾಗಿ ಬಂದು ಸುಂದರವಾದ ಆರಾಧನೆ ಸಮಯವನ್ನು ಹೊಂದಿಕೊಳ್ಳೋದಂತೂ ಒಳ್ಳೆಯದೇ, ಬಟ್ ಅಷ್ಟು ಸಾಲದು. ಅದು ಎಲ್ಲಿಗೆ ನಮ್ಮನ್ನು ನಡೆಸಬೇಕು? ದೇವರ ವಾಕ್ಯಕ್ಕೆ ವಿಧೇಯರಾಗೋದಕ್ಕೆ ನಮ್ಮನ್ನು ನಡೆಸಬೇಕು. ಹಾಲೆಲೂಯಾ. ಯಾವಾಗ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗ್ತೇವೋ ಆವಾಗ ಮಾತ್ರ ದೇವರ ಆಶೀರ್ವಾದಗಳನ್ನು ನಮ್ಮ ಜೀವನದಲ್ಲಿ ಕಾಣೋಕ್ಕೆ ಸಾಧ್ಯ. ಮೂರನೇದೇನು ಮಾಡ್ದ ಎಜ್ರನು? ದೇವರ ವಾಕ್ಯವನ್ನು ಉಪದೇಶಿಸಿದ. ಈ ಟಾಟ್ ದ ವರ್ಡ್ ಆಫ್ ಗಾಡ್. ಹಾಲೆಲೂಯಾ. ಎಷ್ಟು ಜನ ದೇವರ ವಾಕ್ಯನ ಕಲಿಸ್ತಾ ಇದ್ದೀರಾ? ಅನೇಕ ಸಾರಿ ದೇವರ ವಾಕ್ಯವನ್ನು ಉಪದೇಶ ಮಾಡೋದಂದರೆ ಇಲ್ಲಿ ಪುಲ್ಪಿಟ್ ಮುಂದೆ ಬಂದು ಪ್ರಸಂಗ ಮಾಡೋದು ಅಂದ್ಕೊಳ್ತಾರೆ. ನೋ, ಅದು ಮಾತ್ರ ಅಲ್ಲ. ಕೆಲವರ ದೇವರು ಆ ಒಂದು ಕರೆವಿಕೆ ಕರೀತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಪ್ರತಿಯೊಬ್ಬರು ಕೂಡ ನೀವು ದೇವರ ವಾಕ್ಯವನ್ನು ಉಪದೇಶ ಮಾಡೋಕ್ಕೆ ಕರೆಯಲ್ಪಟ್ಟಿದ್ದೀರಾ. ಗೊತ್ತಾ ನಿಮಗದು? ತಂದೆ ತಾಯಿಗಳಾದ ನೀವು ನಿಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನು ಕಲಿಸುವ ಜವಾಬ್ದಾರಿ ಯಾರ್ದು? ನಿಮ್ಮದು. ನಿಮ್ಮ ಮಕ್ಕಳಿಗೆ ದೇವರ ವಾಕ್ಯ ಉಪದೇಶ ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳು ಕೇಳೋ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇದೆಯಾ? ನಿಮಗೆ ದೇವರ ವಾಕ್ಯ ಗೊತ್ತಿಲ್ಲದೆ ಇದ್ಮೇಲೆ ನಿಮ್ಮ ಮಕ್ಕಳಿಗೆ ದೇವರ ವಾಕ್ಯ ಏನು ಕಲಿಸ್ಕೊಡ್ತೀರಾ? ನೋ ವಂಡರ್ ಅವ್ರು ಯಾವ ರೀತಿ ತಯಾರಾಗ್ತಾ ಇದ್ದಾರೆ ಎಂಬುದಾಗಿ. ಅದಕ್ಕೆ ಕಾರಣ ಯಾರು? ಅದಕ್ಕೆ ನಾವು ದೇವರ ವಾಕ್ಯವನ್ನು ಚೆನ್ನಾಗಿ ತಿಳಿದಿರತಕ್ಕಂಥ ತಂದೆ ತಾಯಿಗಳಾಗಿರಬೇಕು. ಗಂಡಂದಿರು, ಹಸ್ಬೆಂಡ್ಸ್, ನಿಮ್ಮ ಹೆಂಡತಿಗೆಂದರಿಗೆ ನೀವು ದೇವರ ವಾಕ್ಯನ ಕಲಿಸ್ಕೊಡ್ಬೇಕಂತ ದೇವರ ವಾಕ್ಯ ಹೇಳುತ್ತಾ ಗೊತ್ತಾ? ಎಫೆಸರ ಪತ್ರಿಕೆ 5ನೇ ಅಧ್ಯಾಯ ಓದಿ ನೋಡಿ. ಯೇಸು ಸ್ವಾಮಿಯು ಯಾವ ರೀತಿಯಾಗಿ ತನ್ನ ಸಭೆಯನ್ನು ಪ್ರೀತಿಸಿದ,
ತನ್ನ ಸಭೆಗೋಸ್ಕರ ಯಾವ ರೀತಿಯಾಗಿ ತನ್ನನ್ನು ಅರ್ಪಿಸಿಕೊಟ್ಟ, ತನ್ನ ಸಭೆಯನ್ನು ನೀರಿನಿಂದ ಯಾವ ರೀತಿಯಾಗಿ ವಾಕ್ಯ ಎಂಬುದಾಗಿಂದ ತೊಳಿತಾನೋ ಆ ರೀತಿಯಾಗಿ ಗಂಡಂದಿರು ಹೆಂಡತಿಯರನ್ನು ವಾಕ್ಯದಿಂದ ತೊಳೆಯಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಯೇಸು ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಹಾಗೆ ಗಂಡಂದಿರು ಹೆಂಡತಿಯರನ್ನು ಪ್ರೀತಿಸಬೇಕು. ಯೇಸು ಸ್ವಾಮಿಯು ಸಭೆಯನ್ನು ಶುದ್ಧೀಕರಿಸುತ್ತಿರೋ ಹಾಗೆ ಗಂಡಂದಿರು ಹೆಂಡತಿಯರನ್ನು ದೇವರ ವಾಕ್ಯದಿಂದ ಶುದ್ಧೀಕರಿಸಬೇಕು. ಇಲ್ಲಿರೋ ಗಂಡಂದಿರು ಎಷ್ಟು ಜನ ಹೆಂಡತಿಗಳಿಗೆ ದೇವರ ವಾಕ್ಯವನ್ನು ಕಲಿಸ್ಕೊಡ್ತಾ ಇದ್ದೀರಾ? ಇಲ್ಲ ಅವ್ರು ರಿವರ್ಸ್. ಅನೇಕ ಹೆಂಡತಿಯರೇ ಪ್ರಾರ್ಥನೆಗೆ ಬನ್ನಿರಿ, ಚರ್ಚಿಗೆ ಬನ್ನಿರಿ, ಈ ಕೂಟಕ್ಕೆ ಬನ್ನಿರಿ, ಎಲ್ಲ ರಿವರ್ಸ್ ಆಗಿಬಿಟ್ಟಿದೆ ನಮ್ಮ ದಿನದಲ್ಲಿ. ಗಂಡದ್ರ ಕಂಪ್ಲೇಂಟ್ ಮಾತ್ರ ಇರುತ್ತೆ, ನನ್ನ ಹೆಂಡತಿ ಮಾತು ಕೇಳ್ತಾ ಇಲ್ಲ, ಹಂಗೆ ಹಿಂಗೆ ಅಂತ. ಹೆಂಗೆ ಹೇಳ್ತಾನೆ? ದೇವ್ರ ವಾಕ್ಯ ನೆಟ್ಟಿಗಿದ್ರೆ ತಾನೆ ನಿಮ್ಮಲ್ಲಿ ಅವ್ರು ನೆಟ್ಟಿಗಿರೋದು. ನಾವು ದೇವ್ರ ವಾಕ್ಯದ ಒಂದು ಪ್ರಿನ್ಸಿಪಲ್ಸ್ನ ಫಾಲೋ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ನಾವು ಅಂದ್ಕೊಂಡಿರೋದೆಲ್ಲ ಆಗ್ಬಿಡ್ಬೇಕು. ನೋ, ಇಟ್ ಕೆನಾಟ್. ನಾವು ದೇವರ ವಾಕ್ಯಕ್ಕೆ ಅಲೈನಾಗಿ ಬಂದರೆ ಮಾತ್ರ ದೇವರ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಕಾಣೋಕ್ಕೆ ಸಾಧ್ಯ. ಮೂರನೇದು, ವಿಶ್ವಾಸಿಗಳಾದ ನಾವು ಪರಸ್ಪರ ಒಬ್ಬೊಬ್ಬರಿಗೆ ದೇವರ ವಾಕ್ಯ ಕಲಿಸಿಕೊಡಂತ ಹಾಕಬೇಕು. ವಿ ನೀಡ್ ಎನ್ಕರೇಜ್ ಈಚ್ ಅದರ್ ಥ್ರೂ ದ ವರ್ಡ್ ಆಫ್ ಗಾಡ್. ಯಾಕೆ ಹೇಳ್ತೇನೆ ಅಂದರೆ, ದೇವರ ಹಸ್ತವನ್ನು ನಮ್ಮ ಜೀವನದಲ್ಲಿ ಕಾಣಬೇಕಂದ್ರೆ ನಾವು ದೇವರ ವಾಕ್ಯವನ್ನು ಪ್ರೀತಿಸುವಂಥ ಜನರಾಗಿರಬೇಕು. ಹಲ್ಲೆಲೂಯಾ. ಎಜ್ರನು ದೇವರ ವಾಕ್ಯವನ್ನು ಅಭ್ಯಸಿಸಿದಂಥ ವ್ಯಕ್ತಿ, ಅನುಸರಿಸಿದಂಥ ವ್ಯಕ್ತಿ, ಉಪದೇಶ ಮಾಡಿದಂಥ ವ್ಯಕ್ತಿ. ಈ ಮೂರು ಸಂಗತಿಗಳು ಇದೇ ಆರ್ಡ್ರಲ್ಲಿ ಇರಬೇಕು. ಫಸ್ಟು ನಾವು ಅಭ್ಯಾಸ ಮಾಡಬೇಕು. ಕೆಲವರು ಟೀಚ್ ಕೂಡ ಮಾಡಿಬಿಡ್ತಾರೆ, ಸೆಂಟ್ರ್ ಎರಡನೇದು ಬಿಟ್ಬಿಡ್ತಾರೆ. ಅದನ್ನು ಅನುಸರಿಸುವಂಥದ್ದು, ನಾವು ದೇವರ ವಾಕ್ಯವನ್ನು ಅಭ್ಯಾಸ ಮಾಡುವಂಥರಾಗಿರಬೇಕು. ಸೆಕೆಂಡ್ ಸ್ಟೆಪ್ ಅನುಸರಿಸುವಂಥರಾಗಿರಬೇಕು. ಮೂರನೇ ಸ್ಟೆಪ್ ಏನು? ನಾವು ಕಲಿಸುವಂಥರಾಗಿರಬೇಕು. ಕಲಿಸೋಕ್ಕೆ ಮುಂದೆ ಹೋಗ್ಬಿಡೋದಲ್ಲ. ಸೊ ಆವಾಗ ಮಾತ್ರ ನಾವು ದೇವರ ಆಶೀರ್ವಾದಗಳನ್ನು ನಮ್ಮ ಜೀವನದಲ್ಲಿ ನಾವು ಕಾಣೋಕ್ಕೆ ಸಾಧ್ಯ. ಪ್ರತಿಯೊಬ್ಬರು ಕೂಡ ಮುಂಜಾನೆ ವೇಳೆಯಲ್ಲಿ ನೀವು ದೇವರ ವಾಕ್ಯನ ಪ್ರೀತಿಸೋದಕ್ಕೆ ನಾನು ನಿಮ್ಮನ್ನು ಉದ್ದೇಶವಾತನಾಗಿದ್ದೇನೆ. ಎಷ್ಟು ದೇವರ ವಾಕ್ಯದಲ್ಲಿ ಪ್ರತಿನಿತ್ಯ ಒಂದು ದಿನ ಕೂಡ ದೇವರ ವಾಕ್ಯ ಓದದೆ ನೀವು ಪ್ರಾರಂಭ ಮಾಡಬಾರ್ದು. ನಿಮ್ಮ ಪ್ರತಿ ದಿನದಲ್ಲಿ ಜೀವನ ಕಾಣಬೇಕಂದ್ರೆ ನೀವು ದಿನದಲ್ಲಿ ಏನೆಲ್ಲ ನಿಮಗೆ ಎದುರಾಗಿ ನಿಂತಿದೆಯೋ ನೀವು ಅದಕ್ಕೆ ಸಿದ್ಧರಾಗಿರಬೇಕು. ಮುಂಜಾನೆ ವೇಳೆ ಅದು ಎಷ್ಟೇ ಸಮಯ ಆಗಿರ್ಬೋದು, 6 ಗಂಟೆ ಇರ್ಬೋದು, 7 ಗಂಟೆ ಇರ್ಬೋದು, ನಿಮ್ಮ ಮೊದಲನೆಯ ಗಂಟೆ ದೇವರ ಕೈಯಲ್ಲಿ ಕೊಟ್ಟು ಪ್ರಾರ್ಥನೆಯಲ್ಲಿ ದೇವರ ವಾಕ್ಯದಿಂದ ನೀವು ತುಂಬಿಸಲ್ಪಟ್ಟರಾದರೆ ಆ ದಿನದಲ್ಲಿ ನಿಮಗೆ ಜಯಿಸಲಾಕ್ಕೆ ಆಗದಂಥ ಶೋಧನೆ, ವಿಪತ್ತು, ಕಷ್ಟ ಒಂದು ಕೂಡ ಇರೋದಿಲ್ಲ. ನೀವು ದೇವರ ವಾಕ್ಯದಲ್ಲಿ ತುಂಬಿಸಿಕೊಳ್ಳದೆ ಹೋಗಿದ್ದರೆ, ನೀವು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ರೀಲ್ಸು, ವಾಟ್ಸಪ್ಗಳು ಅವುಗಳನ್ನ ತುಂಬಿಸ್ಕೊಂಡು ನೀವು ಕೆಲಸನ ಎದುರಿಸೋಕೆ ಹೋದರೆ, ಶೋಧನೆ ಎಳಿಸೋಕೆ ಹೋದರೆ, ಸಮಸ್ಯೆಗಳನ್ನ ಎದುರಿಸೋಕೆ ಹೋದರೆ ನೀವು ಗೆಲ್ತಿರೋಕ್ಕೆ ಆಗೋದೇ ಇಲ್ಲ. ದೇವರ ವಾಕ್ಯ ಅನ್ನೋದನ್ನು ಅನೇಕ ವಿಷಯಗಳಿಗೆ ದೇವರ ವಾಕ್ಯ ಹೋಲಿಸಲಾಗಿದೆ. ಅದು ನಾವೆಲ್ಲರೂ ಕೂಡ ಕೆಲವು ನಿಮಿಷಗಳು ಅತಿ ಬೇಗನೆ ನಾವು ನೋಡುವಂಥರಾಗೋಣ. ಮೊದಲನೇದು, ವರ್ಡ್ ಆಫ್ ಗಾಡ್ ಈಸ್ ಲೈಕ್ ಎ ಲೈಟ್ ಟು ಗೈಡ್ ಅಸ್. ಕೀರ್ತನೆಗಳು 119, 105ನೇ ವಾಕ್ಯ ಹೇಳುತ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಈ ಹಾಲಲ್ಲಿ ಕತ್ತಲಿದೆ ಅಂತ ತುಂಬ್ಕೊಂಡ್ಬಿಟ್ಟಿದೆ ಅಂದ್ಕೊಳ್ಳಿ. ನೀವು ನೋಡಬೇಕಂದ್ರೆ ಏನು ಮಾಡ್ತೀರಾ? ಮೊಬೈಲ್ ಟಾರ್ಚ್ ಹಾಕ್ತೀರಾ. ಕತ್ತಲಿರಬೇಕಂದ್ರೆ ಆ ಬೆಳಕು ನಿಮ್ಗೇನು ಮಾಡುತ್ತೆ? ದಾರಿಯನ್ನು ತೋರಿಸುವಂತಾಗಿರುತ್ತೆ. ಈ ಕತ್ತಲೆ ಎಂಬ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅನೇಕ ಸಾರಿ ಯಾವ ದಿಕ್ಕಿಗೆ ತಿರುಗಬೇಕು, ಯಾವ ತೀರ್ಮಾನ ತೆಗೆದುಕೊಳ್ಬೇಕು, ಯಾವ ನಿರ್ಧಾರ ತೆಗೆದುಕೊಳ್ಬೇಕು, ನಮ್ಮ ಮನಸ್ಸಿನಲ್ಲಿ ತುಂಬ ಗೊಂದಲಗಳಿಂದ ನಾವು ಕೂಡ್ಕೊಂಡಿರ್ತೇವೆ. ಅಂಥ ಸಮಯದಲ್ಲಿ ದಾರಿ ತೋರಿಸುವಂಥದ್ದು ಯಾವುದು? ದೇವರ ಮಾರ್ಗಗಳನ್ನು ನಿಮಗೆ ತೋರಿಸುವಂಥದ್ದು ಯಾವುದು? ದೇವರ ವಾಕ್ಯ. ದೇವರ ವಾಕ್ಯರು ಓದುವಂಥವ್ರು ಕನ್ಫ್ಯೂಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ದೇವರ ವಾಕ್ಯನ ಓದೋರಿಗೆ ಚೆನ್ನಾಗಿ ಗೊತ್ತು ಏನು ಮಾಡಬೇಕು, ಯಾವ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕಂತ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಎರಡನೇದು, ವರ್ಡ್ ಆಫ್ ಗಾಡ್ ಇಸ್ ಲೈಕ್ ಎ ಮಿರರ್ ಟು ರಿಫ್ಲೆಕ್ಟ್. ಯಾಕೋಬನು 1:23 ನಾವು ಓದ್ತೇವೆ, ಯಾವನಾದರೂ ವಾಕ್ಯವನ್ನು ಕೇಳುವನಾಗಿದ್ದು ಅದರ ಪ್ರಕಾರ ನಡೆಯದಿದ್ದರೆ ಅವನ ಕನ್ನಡಿಯಲ್ಲಿ ತನ್ನ ಸಹಜ ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಹಲ್ಲೆಲೂಯಾ. ದೇವರ ವಾಕ್ಯ ಯಾವುದಕ್ಕೆ ಹೋಲಿಸಲಾಗಿದೆ? ಇಲ್ಲಿ ಕನ್ನಡಿಗೆ. ಎಷ್ಟು ಜನ ಇಲ್ಲಿ ಮುಂಜಾನೆ ಕನ್ನಡಿ ನೋಡ್ಕೊಳ್ದೆ ಬಂದ್ರಿ? ಇಲ್ಲಿ ಪ್ರತಿದಿನ ಕನ್ನಡಿ ನೋಡ್ಕೊಳ್ದೆ ಎಷ್ಟು ಜನ ಆಚೆ ಹೋಗ್ತೀರಾ? ಸ್ವಲ್ಪ ಜನ ತುಂಬ ಅರ್ಧ ಗಂಟೆ ನಿಂತಿರ್ಬೋದು. ಬಟ್ ಯಾಕೆ ನಾವು ಕನ್ನಡಿ ಮುಂದೆ ನಿಂತ್ಕೊಳ್ತೇವೆ ಅಷ್ಟೊತ್ತು? ನಮ್ಮ ಜುಟ್ಟು ಕರೆಕ್ಟಾಗಿದೆಯಾ, ಮುಖ ಕರೆಕ್ಟಾಗಿದೆಯಾ, ಡ್ರೆಸ್ ಎಲ್ಲ ಕರೆಕ್ಟಾಗಿದೆಯಾ? ಇಲ್ಲಾಂದರೆ ಏನಾಗುತ್ತೆ? ಸೊ ಅನೇಕ ದೇವರ ವಾಕ್ಯ ಅನ್ನೋದು ನಮಗೆ ತೋರಿಸುತ್ತೆ ನಮ್ಮ ಜೀವನ ಯಾವ ರೀತಿ ಅಂತ. ಒಂದು ವೇಳೆ ಯಾಕೋಬನು ನಮ್ಮ ದಿನಗಳು ಇದ್ದಿದ್ದರೆ ಆತ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ದೇವರ ವಾಕ್ಯದ ಎಕ್ಸ್ರೇ ಥರ ಅಂತ ಹೇಳ್ತಾ ಇದ್ದ. ಎಕ್ಸ್ರೇ ಇಲ್ಲ ಸ್ಕ್ಯಾನಿಂಗ್ ಇಲ್ಲ MRI.
ಒಳಗೆ ಏನು ನಡೀತಾ ಇದೆ ಅಂತ ಯಾರಿಗೆ ಆಚೆ ನಮಗೆ ಗೊತ್ತಾಗೋದಿಲ್ಲ. ಒಳಗೆ ಏನೆಲ್ಲ ನಡೀತಾ ಇದೆ ಅಂತ ಯಾಕೆ ತೋರಿಸುತ್ತೆ ನಮಗೆ? ದೇವರ ವಾಕ್ಯ ತೋರಿಸುತ್ತೆ. ನಮಗೆ ಆಚೆ ನೋಡೋಕ್ಕೆಲ್ಲ ಚೆನ್ನಾಗಿದ್ದೇವೆ, ನೋಡೋಕ್ಕೆಲ್ಲರೂ ಕೂಡ ಚೆನ್ನಾಗಿ ಮುದ್ದಾಗಿ ಚೆನ್ನಾಗಿದ್ದೇವೆ. ಸ್ಪೆಷಲಿ ಭಾನುವಾರ ಸ್ಪೆಷಲಾಗಿ ಕಾಣ್ತೇವೆ. ವೆರಿ ಗುಡ್, ಓಕೆ. ಬಟ್ ನಮ್ಮ ಒಳಗೆ ಏನು ನಡೀತಾ ಇದೆ, ನಮ್ಮ ಹೃದಯದಲ್ಲಿ ಏನು ನಡೀತಾ ಇದೆ, ನಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ಅವೆಲ್ಲವನ್ನು ಕೂಡ ಆಚೆ ತೋರಿಸುವಂಥ ವಿಷಯ ಏನು? ದೇವರ ವಾಕ್ಯ. ನಮ್ಮ ತಪ್ಪುಗಳು, ನಮ್ಮ ಲೋಪಗಳು, ನಮ್ಮ ಪಾಪಗಳು ಇವೆಲ್ಲವನ್ನು ಕೂಡ ನಮಗೆ ತೋರಿಸುವಂಥದ್ದು ಯಾವುದು? ದೇವರ ವಾಕ್ಯ. ನಾವು ದೇವರ ವಾಕ್ಯಕ್ಕೆ ಓದುವಾಗ ಪವಿತ್ರಾತ್ಮನು ನಮ್ಮ ಲೋಪಗಳನ್ನು, ನಮ್ಮ ಪಾಪಗಳನ್ನು ಆತ ನಮಗೆ ಒಪ್ಪಿಸುವಂಥವಾಗಿರ್ತಾನೆ. ನಾವು ಯಾರು ದೇವರ ವಾಕ್ಯ ಓದಲ್ವೋ ಅವರು ತಮ್ಮ ಒಂದು ಆ್ಯಟಿಟ್ಯೂಡ್ ಯಾವ ರೀತಿ ಇರುತ್ತೆ ಅಂದರೆ, ನಾನೆಲ್ಲ ಕರೆಕ್ಟ್, ನಾನು ಪರ್ಫೆಕ್ಟ್ ಅಂತ ಆ ರೀತಿಯ ಒಂದು ಗರ್ವದಿಂದ ಜನರು ಇರ್ತಾರೆ. ಬಟ್ ದೇವರ ವಾಕ್ಯವನ್ನು ಓದುವಂಥವ್ರಿಗೆ ಯಾವಾಗಲೂ ಕೂಡ ಇನ್ನೂ ನಾನು ದೇವರಲ್ಲಿ ಬೆಳಿಬೇಕು, ಇನ್ನೂ ನನ್ನ ಲೋಪಗಳಿವೆ, ಇನ್ನೂ ನಾನು ಎಷ್ಟೋ ತಿಳ್ಕೋಬೇಕು, ಆ ಒಂದು ದೀನತೆ ಅವರಲ್ಲಿ ಇರುತ್ತೆ. ಮೂರನೇದು, ವರ್ಡ್ ಆಫ್ ಗಾಡ್ ಇಸ್ ಲೈಕ್ ಎ ಫೈರ್ ದಟ್ ಪ್ಯೂರಿಫೈಸ್ ಅಸ್. ದೇವರ ವಾಕ್ಯ ಅನ್ನೋಂಥದ್ದು ನಮ್ಮನ್ನು ಶುದ್ಧೀಕರಿಸುವಂಥ ಬೆಂಕಿಯಾಗಿದೆ. ಎಲ್ಲರೂ ಕೂಡ ನಮಗೆ ತುಂಬ ಚೆನ್ನಾಗಿ ಗೊತ್ತಿರತಕ್ಕಂಥ ವಾಕ್ಯಗಳು. ಅಂದರೂ ಕೂಡ ಇವತ್ತು ನಾನು ನಿಮ್ಮ ನೆನಪಿಗೆ ತರಲು ಬಯಸ್ತಾ ಇದ್ದೇನೆ. ಮತ್ತೆ ನಾವು ದೇವರ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅದಕ್ಕೆ ಕೊಡಬೇಕಾದ ಸ್ಥಾನವನ್ನು ನಾವೆಲ್ಲ ಕೂಡ ನೀಡಬೇಕೆಂಬುದಾಗಿ ನಿಮ್ಮನ್ನು ಉತ್ತೇಜಿಸೋದಕ್ಕೋಸ್ಕರ ಈ ಒಂದು ಭಾಳ ಚೆನ್ನಾಗಿ ತಿಳಿದಿರತಕ್ಕಂಥ ವಾಕ್ಯಗಳನ್ನು ನಿಮ್ಮ ನೆನಪಿಗೆ ನಾನು ತರ್ತಾ ಇದ್ದೇನೆ. ಯಾಕೆ ಪವಿತ್ರಾತ್ಮನು ಈ ವಾಕ್ಯವನ್ನು ನಮ್ಮೊಟ್ಟಿಗೆ ಮಾತನಾಡ್ತಾನೆ ಎಂಬುದಾಗಿ ನನಗೆ ಗೊತ್ತಿಲ್ಲ, ಅದರ ಉದ್ದೇಶವಿದೆ ಎಂಬುದಾಗಿ ನನಗೆ ಗೊತ್ತು. ಯಾರೆಲ್ಲ ದೇವರ ವಾಕ್ಯದಲ್ಲಿ ಬಿದ್ದು ಹೋಗಿದ್ದೇವೋ, ದೇವರ ವಾಕ್ಯದ ಓದೋದಕ್ಕೆ ನಾವು ತಪ್ಪಿ ಹೋಗ್ತಾ ಇದ್ದೇವೋ, ದೇವರ ವಾಕ್ಯಕ್ಕೆ ವಿಧೇಯರಾಗೋದಕ್ಕೆ ತಪ್ಪಿ ಹೋಗ್ತಾ ಇದ್ದೇವೋ, ಪವಿತ್ರಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದ್ದಾನೆ. ನಾವು ಆತ ಮಾತಿಗೆ ಕಿವಿಗೊಟ್ಟು ನಾವು ದೇವರ ವಾಕ್ಯಕ್ಕೆ ಓದೋಕ್ಕೆ ಬರೋದಾದರೆ ಮತ್ತೆ ನಾವು ದೇವರ ಪ್ರೀತಿಯಲ್ಲಿ ನಾವು ಕಂಡುಕೊಳ್ಳಲಿದ್ದೇವೆ, ಮತ್ತೆ ದೇವರ ಮಾರ್ಗಕ್ಕೆ ನಾವು ಬರೋರಾಗಿದ್ದೇವೆ, ಮತ್ತೆ ದೇವರ ಚಿತ್ತಕ್ಕೆ ನಾವು ಬರೋರಾಗಿದ್ದೇವೆ. ದೇವರ ಹಸ್ತವು ಯಜ್ಞನ ಮೇಲೆ ಯಾವ ರೀತಿಯಾಗಿತ್ತೋ ನಮ್ಮ ಮೇಲೆ ಕೂಡ ಆ ರೀತಿಗೆ ಬರುವಂತಾಗಿರ್ತದೆ. ಆವಾಗ ನಮ್ಮ ಜೀವನದಲ್ಲಿ ಎಲ್ಲ ಆಶೀರ್ವಾದಗಳನ್ನು, ಎಲ್ಲ ಅಭಿವೃದ್ಧಿಯನ್ನು, ಎಲ್ಲ ಯಶಸ್ವಿಯನ್ನು ನಾವು ಕೂಡ ಕಾಣಕ್ಕೆ ಸಾಧ್ಯ. ಹಲ್ಲೆಲೂಯಾ. ದೇವರ ವಾಕ್ಯವು ನಮ್ಮನ್ನು ಶುದ್ಧೀಕರಿಸುವಂಥದ್ದಾಗಿದೆ. ಯೆರೆಮೀಯ 23:29, ಹೊಟ್ಟೆಲ್ಲಿ ಕಾಳಲ್ಲಿ ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಗೂ ಸಮಾನವಾಗಿದೆಯಲ್ಲ, ಯೆಹೋವನೇ ಇದನ್ನು ನುಡಿದಿದ್ದಾನೆ. ಬೆಂಕಿ ಅನ್ನೋದು ಈ ಬಂಗಾರವನ್ನು ಯಾವ ರೀತಿಯಾಗಿ ಶುದ್ಧ ಮಾಡ್ತಾರೆ ಗೊತ್ತಾ? ನೀವು ಅನೇಕರು ಹೆಂಗಸರೆಲ್ಲ ಒಳ್ಳೊಳ್ಳೆ ಬಂಗಾರದ ವಾಲೆಗಳನ್ನು, ಚೈನ್ಗಳನ್ನ ಕೆಲವರು ಹಾಕ್ಕೊಂಡಿದ್ದೀರಾ. ಎಸ್, ಹಿಂಗೆ ಬಂತು ಇವೆಲ್ಲ. ನೀವು KGF ಗೋಲ್ಡ್ ಮೈನ್ಗೋ ಇನ್ನೊಂದು ಗೋಲ್ಡ್ ಮೈನ್ಗೆ ಹೋದಾಗ ಹೋಗ್ತದಂಗೆ ಎಲ್ಲ ನೆಲದ ಮೇಲೆ ಬಿದ್ದಿತ್ತ, ಅಲ್ಲಿ ಎಲ್ಲ ಜ್ಯುವೆಲರ್ಸ್ ಎಲ್ಲರೂ ಕೂಡ ನಾ ಆಯ್ಕೊಂಡು ಬಂದ್ರೆ ಹಂಗೆ. ಗೋಲ್ಡ್ ಆ ರೀತಿ ಸಿಗಲ್ಲ. ನಿಜವಾಗ್ಲೂ ಗೋಲ್ಡ್ ನೋಡುವೆ ಎಲ್ಲ ಕಪ್ಪಾಗಿವಿ, ತುಂಬ ಆಕಾರವಿಲ್ಲದೆ ಅದೊಂದು ಸುಂದರ ಇಲ್ಲದೇ ಇರೋ ರೀತಿ ಇರುತ್ತೆ. ಅದನ್ನು ಬಂದು ಬೆಂಕಿಯ ಕುಲಿಮೆಯಲ್ಲಿ ಹಾಕಿದಾಗ ಅದರೆಲ್ಲ ಇಂಪ್ಯೂರಿಟೀಸ್ ಹೋಗಿ ಬೆಂಕಿಯಿಂದ ಶುದ್ಧತೆ ಹೊಂದಿದಾಗ ಬಂಗಾರ ಏನಾಗುತ್ತೆ? ಪಳಪಳನೆ ಒಳೆಯುತ್ತೆ. ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಬಂಗಾರನಿದೆ, ಪ್ರತಿಯೊಬ್ಬರಲ್ಲೂ ಕೂಡ ಬಂಗಾರ ಇದೆ. ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡಿ, ನಿಮ್ಮಲ್ಲಿ ಬಂಗಾರ ಇದೆ ಅಂತೇಳಿ. ಕೆಲವು ಮಕ್ಕಳು ನೋಡ್ತೀನಿ, ನನ್ನ ಬಂಗಾರ ನೀವು ಅಂತ ಹೇಳ್ತೀವಿ. ಹೌದಾ? ರೈಟ್. ನಾವೆಲ್ಲರಲ್ಲೂ ಕೂಡ ಬಂಗಾರ ಇದೆ. ಆದರೆ ಬಂಗಾರದ ಜೊತೆ ಏನಿದೆ? ಬೇಡದಿರೋದು ಅನೇಕವೂ ಇದೆ. ನಾನಾ ರೀತಿಯಾದ ಕಲ್ಮಶಗಳು ತುಂಬ ಇದೆ ಅದರಲ್ಲಿ. ಅದು ಈ ಬಂಗಾರ ಮತ್ತು ಈ ಒಂದು ಇಂಪ್ಯೂರಿಟೀಸ್ ಎಲ್ಲ ಸಪ್ರೇಟ್ ಮಾಡೋದು ಏನು? ಬೆಂಕಿ. ಆ ಯಾವುದು ಬೆಂಕಿ? ಯಾವುದು? ದೇವರ ವಾಕ್ಯ. ನಾವು ದೇವರ ವಾಕ್ಯಕ್ಕೆ ಬಂದು ಓದಬೇಕಂದ್ರೆ ಅದು ನಮ್ಮಲ್ಲಿ ತೂರಿ ಹೋಗಿ ನಮ್ಮ ರಕ್ತದಲ್ಲಿ, ನಮ್ಮ ಮಾಂಸದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಆತ್ಮದಲ್ಲಿ ತೂರಿ ಹೋಗಿ ಅದು ಕಾರ್ಯ ಮಾಡಿ ನಮ್ಮನ್ನು ಶುದ್ಧತೆಗೊಳಿಸುವಂಥದ್ದು ದೇವರ ವಾಕ್ಯ. ಹಲ್ಲೆಲೂಯಾ. ಹೆಚ್ಚು ನೀವು ಶುದ್ಧರಾಗಬೇಕಂತ ಬಯಸ್ತೀರಾ? ದೇವರ ವಾಕ್ಯ ನಿಮ್ಮ ಪಾಪಗಳನ್ನು ಜಯಿಸಬೇಕಂದ್ರೆ, ನಿಮ್ಮ ಶೋಧನೆಗಳನ್ನು ಜಯಿಸಬೇಕಂದ್ರೆ, ಲೋಕದ ಆಸೆಗಳನ್ನು ಜಯಿಸಬೇಕಂದ್ರೆ ದೇವರ ವಾಕ್ಯವಿಲ್ಲದೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಯಾಕೆ ನಾವು ಪಾಪದಲ್ಲಿ ಬೀಳ್ತಾ ಇದ್ದೇವೆ? ಯಾಕೆ ನಾವು ಶೋಧನೆಯಲ್ಲಿ ಬೀಳ್ತಾ ಇದ್ದೇವೆ? ಯಾಕೆ ನಾವು ಗೊಂದಲದಲ್ಲಿ ಜೀವಿಸ್ತಾ ಇದ್ದೇವೆ? ಯಾಕೆ ನಾವು ಕತ್ತಲಿದ್ದೇವೆ? ಯಾಕೆ ನಮ್ಮ ಮನಸ್ಸು ಮಂಕಾಗಿದೆ? ಯಾಕೆ ನಮ್ಮ ಆತ್ಮ ತಣ್ಣಗಾಗಿದೆ? ಯಾಕೆಂದರೆ ದೇವರ ವಾಕ್ಯವನ್ನು ಓದುವ ಸಮಯ ಕಡಿಮೆ ಆಗಿದೆ ಅಥವಾ ಬಿಟ್ಟು ಹೋಗಿದೆ. ನಾವು ದೇವರ ವಾಕ್ಯದಲ್ಲಿ ಹೆಚ್ಚಾಗಿ ಸಮಯ ಕಳೆದಾಗ ಅದರಿಂದ ಬರುವಂಥ ಆಶೀರ್ವಾದಗಳು ಅನೇಕ. ಪ್ರಿಯರೇ, ದಯವಿಟ್ಟು
ನಿಮ್ಮಲ್ಲಿ ನಾನು ಬೇಡ್ಕೊಳ್ಳುವಾತರಾಗಿದ್ದೇನೆ, ದೇವರ ವಾಕ್ಯಕ್ಕೆ ಹಿಂದಿರುಗಿ ಬನ್ನಿ. ದೇವರ ವಾಕ್ಯಕ್ಕೆ ಕೊಡಬೇಕಾಗಿರೋ ಸ್ಥಾನವನ್ನು ನಿಮ್ಮ ಜೀವನದಲ್ಲಿ ಕೊಡಿ. ಕೂಟಗಳಿಗೆ ಬರೋದು ಒಳ್ಳೆಯದು, ಭಾನುವಾರ ಆರಾಧನೆಗಳಿಗೆ ಬರುವಂಥದ್ದು ಒಳ್ಳೆಯದು. ಬಟ್ ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನವನ್ನು ಕೊಡುವಂಥರಾಗಿರಬೇಕು. ಯಾಕಂದರೆ ದೇವರ ವಾಕ್ಯದ ಮುಖಾಂತರ ದೇವರು ನಿಮ್ಮೊಟ್ಟಿಗೆ ನೇರವಾಗಿ ಮಾತನಾಡಲು ಬಯಸ್ತಾನೆ. ಹಾಲೆಲೂಯಾ. ದೇವರು ಒಬ್ಬರ ಮುಖಾಂತರ ಮಾತನಾಡೋದು ಅದೊಂದು ಲೆವೆಲ್. ನನ್ನ ಮುಖಾಂತರ ಕೆಲವರಿಗೆ ದೇವರು ಮಾತಾಡ್ತಾ ಇರ್ಬೋದು, ಪ್ರೈಸ್ ದ ಲಾರ್ಡ್, ಅದೊಂದು ಲೆವೆಲ್. ಬಟ್ ಎಷ್ಟು ಜನ ಬಯಸ್ತಾರೆ ದೇವರು ನನ್ನೊಟ್ಟಿಗೆ ನೇರವಾಗಿ ಮಾತಾಡಬೇಕಂತ ಜನ ಬಯಸ್ತೀರ? ಅದು ದೇವರ ವಾಕ್ಯದ ಬಳಿಗೆ ನೀವು ಹೋಗುವಾಗ ದೇವರು ನಿಮ್ಮೊಟ್ಟಿಗೆ ವೈಯಕ್ತಿಕವಾಗಿ ನೇರವಾಗಿ ಮಾತಾಡ್ತಾರೆ. ಕೆಲವೊಂದು ಪರ್ಸ್ನಲ್ ವಿಷಯ ಇರ್ತವೆ. ಇಲ್ಲಿ ನಾನು ನಿಂತ್ಕೊಂಡು ನನ್ನ ಪರ್ಸ್ನಲ್ ವಿಷಯಗಳ ನಿಮ್ಗೆ ಹೇಳೋಕ್ಕಾಗತ್ತಾ? ಎಲ್ಲ ನೀವು ಕೂತ್ಕೊಂಡು ನಿಮ್ಮೆಲ್ಲ ಪರ್ಸ್ನಲ್ ಥಿಂಗ್ಸ್ ಅಂತ ಹೇಳೋಕ್ಕಾಗತ್ತಾ? ಗುಂಪಲ್ಲಿ ಇರಬೇಕಂತ ಹೇಳೋಕ್ಕಾಗತ್ತಾ? ಯಾವಾಗ ಒಬ್ಬರೊಟ್ಟಿಗೆ ಪರ್ಸ್ನಲ್ ಥಿಂಗ್ಸ್ ಶೇರ್ ಮಾಡ್ಕೊಳ್ಳೋದು ನಾವು? ಇಬ್ಬರೇ ಇದ್ದಾಗ, ಇಬ್ಬರಲ್ಲಿ ಒಳ್ಳೆ ಸಂಬಂಧ ಇದ್ದು ಸನ್ನಿಹಿತನ ಇದ್ದಾಗ ಏನಾಗುತ್ತೆ, ಒಬ್ಬರೊಬ್ಬರು ನಿಮ್ಮ ಹೃದಯವನ್ನು ಬಿಚ್ಚಿ ಮಾತಾಡ್ಕೊಳ್ತಾ ಇದ್ದೀರಾ. ಆ ರೀತಿಗೆ ದೇವರ ವಾಕ್ಯದೊಟ್ಟಿಗೆ ದೇವರ ಬಳಿಗೆ ಒಬ್ಬಂಟಿಗರಾಗಿ ವೈಯಕ್ತಿಕವಾಗಿ ನೀವು ಕುಳಿತುಕೊಳ್ಳುವಾಗ ದೇವರು ನಿಮ್ಮೊಟ್ಟಿಗೆ ನೇರವಾಗಿ ತನ್ನ ಮಾತನಾಡಕ್ಕೆ ಬಯಸುವಂಥ ದೇವರಾಗಿದ್ದಾನೆ. ಹಾಲೆಲೂಯಾ. ಇನ್ನೊಂದು ಇದೇ ವಾಕ್ಯದಲ್ಲಿ ನೋಡ್ತೇವೆ, ಇವು ದೇವರ ವಾಕ್ಯ ಯಾವ ರೀತಿ ಅಂತ, ಅದು ಬಂಡೆಯನ್ನು ಒಡೆದು ಬಿಡುವ ಚಮಟಿಗೂ, ಇಟ್ಸ್ ಎ ಹ್ಯಾಮರ್. ಈ ಒಂದು ಮನೆ ಕಟ್ಟುವವರು, ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್, ಬಿಲ್ಡರ್ಸ್ ಎಲ್ಲರೂ ಕೂಡ ಈ ಸುತ್ತಿಯನ್ನು 2 ಕಾರ್ಯಗಳು ಉಪಯೋಗಿಸ್ಕೊಳ್ತಾರೆ. ಒಂದು ಡೆಮಾಲಿಷನ್, ಇನ್ನೊಂದು ಕನ್ಸ್ಟ್ರಕ್ಷನ್. 2 ಉದ್ದೇಶಗಳು ಕೂಡ ನಾವು ಮಾಡ್ಬೋದು. ಒಂದು ಒಡೆದು ನಾಶ ಮಾಡೋಕ್ಕೆ, ಇನ್ನೊಂದು ಕಟ್ಟೋದಕ್ಕೆ ಕೂಡ. ಸೊ ದೇವರ ವಾಕ್ಯದಲ್ಲಿ 2 ಶಕ್ತಿ ಕೂಡ ಇದೆ. ಯಾವುದೆಲ್ಲ ದೇವ್ರಿಗೆ ಇಷ್ಟ ಇಲ್ಲವೋ ಅಂಥ ಕಾರ್ಯಗಳನ್ನು ಒಡೆದು ನಾಶ ಮಾಡೋ ಶಕ್ತಿ ಕೂಡ ದೇವರ ವಾಕ್ಯಕ್ಕಿದೆ. ಯಾವುದೆಲ್ಲ ದೇವ್ರಿಗೆ ಇಷ್ಟನೋ ಅಂಥ ಕಾರ್ಯಗಳನ್ನ ಕಟ್ಟುವ ಶಕ್ತಿ ಕೂಡ ದೇವರ ವಾಕ್ಯಕ್ಕಿದೆ. ಹಾಲೆಲೂಯಾ, ಹಾಲೆಲೂಯಾ. 5ನೇದು, ವರ್ಡ್ ಆಫ್ ಗಾಡ್ ಇಸ್ ಲೈಕ್ ಎ ಸೀಡ್ ದಟ್ ಪ್ರೊಡ್ಯೂಸಸ್ ಫ್ರೂಟ್. ಲೂಕ 8:11 ನೋಡ್ತೇವೆ, ಯೇಸು ಒಂದು ಸಾಮ್ಯವನ್ನು ಹೇಳ್ತಾರೆ, ಆ ಬೀಜವೆಂದರೆ ದೇವರ ವಾಕ್ಯ. ನಮ್ಮ ಹೃದಯವು ಒಳ್ಳೆಯ ಹೃದಯವಾಗಿದ್ದುಕೊಂಡು, ಒಳ್ಳೆಯ ನೆಲವಾಗಿದ್ದುಕೊಂಡು, ಆ ಒಂದು ನೆಲದಲ್ಲಿ ದೇವರ ವಾಕ್ಯ ಬೀಳ್ತಿರೋದಾದರೆ, ಈ ಮುಂಜಾನೆ ವೇಳೆಯಲ್ಲಿ ಕುಳಿತಿರುವ ನಿಮ್ಮ ಹೃದಯಗಳು ಒಳ್ಳೆಯದಾಗಿದ್ದುಕೊಂಡು, ನಿಮ್ಮ ಹೃದಯಗಳು ದೇವರ ಕಡೆ ತೆರಲ್ಪಟ್ಟಿರುವುದಾದರೆ, ನಿಮ್ಮ ಹೃದಯಗಳು ದೇವರೊಟ್ಟಿಗೆ ಅಪ್ಪನೊಟ್ಟಿಗೆ ಮಾತನಾಡು, ನನ್ನ ಕಾರ್ಯ ಮಾಡು ಎಂಬುದಾಗಿ ನೀವು ಹೇಳ್ತಿರೋದಾದರೆ, ಅಂಥ ಒಂದು ಹೃದಯದಲ್ಲಿ ದೇವರ ವಾಕ್ಯ ಎಂಬ ಬೀಜವು ನಿಮ್ಮಲ್ಲಿ ಬೀಳುವಾಗ ಆ ಬೀಜವು 30ರಷ್ಟು 60ರಷ್ಟು 100ರಷ್ಟು ಫಲವನ್ನು ಕೊಡುವ ಶಕ್ತಿ ಅದಕ್ಕಿದೆ. ಹಾಲೆಲೂಯಾ. ಪವಿತ್ರಾತ್ಮನ ಫಲಗಳು, ಕ್ರಿಸ್ತನ ಗುಣಗಳೆಂಬ ಫಲಗಳು, ದೇವರ ಸೇವೆಯ ಫಲಗಳು, ಒಳ್ಳೆಯ ಕಾರ್ಯಗಳ ಫಲಗಳು, ಈ ಎಲ್ಲ ಫಲಗಳು ನಮ್ಮಲ್ಲಿ ಉಂಟಾಗೋದಕ್ಕೆ ಸಾಧ್ಯ. ಹಾಲೆಲೂಯಾ. 6ನೇದು, ವರ್ಡ್ ಆಫ್ ಗಾಡ್ ಇಸ್ ಲೈಕ್ ಅ ಫುಡ್ ಟು ನರಿಶ್ ಅವರ್ ಸ್ಪಿರಿಟ್ಸ್. ಯೇಸು ಹೇಳಿದ್ರು ಮತ್ತಾಯ 4:4 ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, ಆದರೆ ದೇವರ ಬಾಯಿಂದ ಬರುವ ಪ್ರತಿಯೊಂದು ನುಡಿಯಿಂದಲೂ ಬದುಕುವನೆಂದು ಬರೆದಿದೆ. ಹಾಲೆಲೂಯಾ. ಇಲ್ಲಿ ಯೇಸು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ? ದೇವರ ವಾಕ್ಯವನ್ನು ನಾವು ತಿನ್ನುವ ಆಹಾರಕ್ಕೆ. ಹಾಲೆಲೂಯಾ. ನಾವು ಊಟ ಏನಕ್ಕೆ ಮಾಡ್ತೇವೆ? ಒಂದು ರುಚಿ ಇರಬೇಕು. 2ನೇದು, ನಾವು ಆರೋಗ್ಯಕರವಾಗಿರಬೇಕು, ಗಟ್ಟಿ ಮುಟ್ಟಾಗಿರಬೇಕು, ನಾವು ಬಲವನ್ನು ಹೊಂದ್ಕೊಳ್ಬೇಕಂತ ಏನು ಬೇಕು ನಮಗೆ? ಆಹಾರ ಬೇಕು. ನೀವು 1 ವಾರ 2 ವಾರ ಉಪವಾಸ ಇದ್ದರೆ ಬೇರೆ ಕತೆ, ನೀವು ಊಟ ಮಾಡಿದ್ರೆ ಏನಾಗುತ್ತೆ? ನೀವು ಬಲಹೀನರಾಗ್ತೀರ, ಸುಮ್ಮನೆ ಉಫ್ ಅಂದರೆ ಬೀಳ್ತೀರ. ಓಕೆ. ಸರ್, ನಿಮ್ಮ ಆತ್ಮೀಯ ಜೀವನದ ಬಗ್ಗೆ ನೀವು ಯೋಚನೆ ಮಾಡಿ. ನಮ್ಮ ದೇಹಕ್ಕೆ ಈ ಆಹಾರ ಎಷ್ಟು ಇಂಪಾರ್ಟೆಂಟೋ, ನಮ್ಮ ಆತ್ಮೀಯ ಜೀವನಕ್ಕೆ ದೇವರ ವಾಕ್ಯ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ನಾವು ಪ್ರತಿನಿತ್ಯ ದೇವರ ವಾಕ್ಯ ಓದಲಿಲ್ಲ ಅಂದರೆ, ಓಕೆ, ಮೊನ್ನೆ ಊಟ ಮಾಡಿದ್ರೆ ಚೆನ್ನಾಗಿರುತ್ತಾ? ಕೆಲವರು 3 ದಿನಕ್ಕೊಂದ್ಸತಿ 4 ದಿನಕ್ಕೊಂದ್ಸತಿ ದೇವ್ರ ವಾಕ್ಯ ಓದ್ತಾರೆ. ಅವರು ಯಾವ ರೀತಿ 3-4 ದಿನದ ಒಂದೇ ಸತಿ ಊಟ ಮಾಡ್ದಂಗೆ. ಎಲ್ಲ ಕೆಲವರಿಗೆ ಬಿಸಿ ಬಿಸಿಯಾಗಿರಬೇಕು. ಬೆಳಗ್ಗೆ ಮಧ್ಯಾಹ್ನ ಕೊಡೋಂಗಿಲ್ಲ, ರಾತ್ರಿಗೆ ಮಧ್ಯಾಹ್ನ ಕೊಡ ಅಂಥವ್ರು ಕೂಡ ಇದ್ದಾರೆ. ಫ್ರೆಶ್ ಆಗಿರಬೇಕು. ಫ್ರೆಶ್ ಆಗಿರೋ ಊಟ ರುಚಿಯಾಗಿರುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೆಯದು, ರೈಟ್? ಸೊ ದೇವರ ವಾಕ್ಯ ಊಟ ಆದಮೇಲೆ ನಮಗೇನು ಬೇಕು? ಪ್ರತಿದಿನ ಫ್ರೆಶ್ ಆಗಿರಬೇಕು. ಹಾಲೆಲೂಯಾ. ಸೊ ದೇವರ ವಾಕ್ಯದಿಂದ ನಮ್ಮ ಆತ್ಮದಲ್ಲಿ ನಾವು ಬಲ ಹೊಂದ್ಕೊಳ್ತೇವೆ. ತುಂಬ ಇಂಪಾರ್ಟೆಂಟ್. ಅನೇಕರು ಆತ್ಮೀಯ ಜೀವನದಲ್ಲಿ ಬಲಹೀನರಾಗಿದ್ದಾರೆ, ಆತ್ಮೀಯ ಜೀವನದಲ್ಲಿ ಕುಗ್ಗಿ ಹೋಗಿದ್ದಾರೆ, ಆತ್ಮೀಯ ಜೀವನದಲ್ಲಿ ಸೋತು ಹೋಗಿದ್ದಾರೆ. ಯಾಕೆಂದರೆ ದೇವರ ವಾಕ್ಯ ಅವರಲ್ಲಿ ಇಲ್ಲ. ದೇವರ ವಾಕ್ಯ ಓದಂತರಾಗೋಣ. ಕೊನೆಯದಾಗಿ
ಇನ್ನು ಸುಮಾರಿದೆ, ಬಟ್ ಕೊನೆಯದಾಗಿ ಹೇಳ್ತೇನೆ. ವರ್ಡ್ ಆಫ್ ಗಾಡ್ ಇಸ್ ಲೈಕ್ ಎ ಸ್ವರ್ಡ್ ಆಫ್ ದ ಸ್ಪಿರಿಟ್ ದಟ್ ವಿಲ್ ಎನೇಬಲ್ ಅಸ್ ಟು ಡಿಫೀಟ್ ಸೇಟನ್. ಎಫೆಸೀಯರು 6:17 ಬರೆಯಲ್ಪಟ್ಟಿದೆ, ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರವನ್ನು ಇಟ್ಟುಕೊಂಡು ಪವಿತ್ರಾತ್ಮ ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿದುಕೊಳ್ಳಿರಿ. ಹಾಲೆಲೂಯಾ. ದೇವರ ವಾಕ್ಯ ಯಾವ್ದು ಹೋಲಿಸಲಾಗಿದೆ ಇಲ್ಲಿ? ಕತ್ತಿ. ಪ್ರಿಯ, ಆತ್ಮೀಯ ಜೀವಿತನ ಸುಲಭವಾದ ಜೀವಿತವಲ್ಲ. ಇದೊಂದು ಹೋರಾಟ. ನಮಗೊಬ್ಬ ಶತ್ರು ಇದ್ದಾನೆ. ಅವನು ನಮ್ಮ ಮೇಲೆ ಪ್ರತಿನಿತ್ಯವೂ ಕೂಡ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಆತನ ಜಯಿಸ್ಬೇಕಂದ್ರೆ ಏನು ಮಾಡಬೇಕು? ನಮ್ಮಲ್ಲೇನಿರಬೇಕು? ಕತ್ತಿ ಇರಬೇಕು. ಆ ಕತ್ತಿ ಏನು? ದೇವರ ವಾಕ್ಯ. ನಿಮ್ಮ ಜೀವನದಲ್ಲಿ ಶತ್ರುವಿನ ಕಾರ್ಯಗಳನ್ನು ನೀವು ಜಯಿಸ್ಬೇಕಂದ್ರೆ, ಸೈತಾನನ ಯೋಜನೆಗಳನ್ನು ನೀವು ಜಯಿಸ್ಬೇಕಂದ್ರೆ ನಿಮ್ಮಲ್ಲೇನಿರಬೇಕು? ದೇವರ ವಾಕ್ಯ ಇರಬೇಕು. ಆತ ನಾನಾ ರೀತಿ ನಿಮ್ಮನ್ನು ಶೋಧಿಸಬೇಕು. ಯೇಸು ಸ್ವಾಮಿ ಬೆಳಗ್ಗೆ ಹೋದ, ನಿಮ್ಮನ್ನು ಬಿಡ್ತಾನ? ಯೇಸು ಸ್ವಾಮಿ ಯಾವ ರೀತಿಯಾಗಿ ಜಯಿಸಿದ್ರು ಸೈತಾನನ? ದೇವರ ವಾಕ್ಯದಿಂದ. ನಿಮ್ಮಲ್ಲಿ ಅನೇಕ ಶೋಧನೆಗಳು ಬರುವಾಗ, ಸೈತರು ಕಷ್ಟಗಳನ್ನು, ಬೇರೆ ನಾನಾ ರೀತಿಯಾದ ನಿಮ್ಮ ಮೇಲೆ ಹೋರಾಟವನ್ನು ನಡೆಸಬೇಕಂದ್ರೆ ನಿಮ್ಮಲ್ಲೇನಿರಬೇಕು? ದೇವರ ವಾಕ್ಯ ಇರಬೇಕು. ಐ ಥಿಂಕ್ ಇಷ್ಟು ನಾನು ಹೇಳಿ ನಿಮಗೆ ಸಾಕನ್ಸುತ್ತೆ. ನಿಮಗೆಲ್ಲ ದೇವರ ವಾಕ್ಯದಲ್ಲಿ ಎಷ್ಟು ಪ್ರಾಮುಖ್ಯತೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ. ಹಾಲೆಲೂಯಾ. ಆದರೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ ಇವತ್ತು. ಒಂದು ವೇಳೆ ಈಗಾಗಲೇ ದೇವರ ವಾಕ್ಯ ಚೆನ್ನಾಗಿ ಓದ್ತಾ ಇರೋ, ದೇವರಿಗೆ ಸ್ತೋತ್ರ, ಪ್ರೈಸ್ ದ ಲಾರ್ಡ್, ಅಪ್ರಿಷಿಯೇಟ್. ಬಟ್ ಆ ಅಭ್ಯಾಸ ಬಿಟ್ಟೋಗಿರೋದಾದರೆ, ಒಂದು ವೇಳೆ ಅದನ್ನು ನೀವು ಕಡಿಮೆ ಆಗಿರೋದಾದರೆ ಜೀವನ, ಸುಮ್ಮನೆ ಯಾವುದೋ ಒಂದು ವಾಕ್ಯ ಓದಿ, ಮೊಬೈಲಲ್ಲಿ ಯಾವುದೋ ಒಂದು ಡಿವೋಷನ್ ಓದಿ, ಕ್ಯಾಲೆಂಡ್ರಲ್ಲಿ ಯಾವುದೋ ಒಂದು ವಾಕ್ಯ ಓದಿ, ಆ ರೀತಿ ಅಲ್ಲ. ದೇವರ ವಾಕ್ಯದಲ್ಲಿ ನೀವು ಸರಿಯಾದ ಸಮಯವನ್ನು ಕೊಟ್ಟು ನೀವು ಓದೋದಾದಾಗ ಮಾತ್ರ ದೇವರ ವಾಕ್ಯದಲ್ಲಿ ನೀವು ಬೆಳೆಯೋದಕ್ಕೆ ಸಾಧ್ಯ. ಜನರು ಕೊಡುವಂಥ ರೀಸನ್ಸ್ ಏನು, ಎಕ್ಸ್ಕ್ಯೂಸಸ್ ಏನು, ಯಾಕೆ ಅವ್ರು ದೇವ್ರ ವಾಕ್ಯ ಓದೋಕ್ಕಾಗಲ್ಲ ಅಂತ ಹೇಳ್ತಾರೆ? ಎಷ್ಟೊಂದು ಜನ ಬೇರೆ ಬೇರೆ ಎಕ್ಸ್ಕ್ಯೂಸಸ್ ಕೊಡ್ತಾರೆ. ಜನರನ್ನ ಕೇಳಿದ್ರೆ ಯಾಕೆ ನೀವು ದೇವ್ರ ವಾಕ್ಯ ಓದೋಕ್ಕಾಗ್ತಾ ಇಲ್ಲ? ಅವ್ರಿಗೆ ಗೊತ್ತು, ನಿಮಗೆಲ್ಲರಿಗೂ ಗೊತ್ತು ದೇವ್ರ ವಾಕ್ಯ ಓದೋದು ಇಂಪಾರ್ಟೆಂಟ್ ಅಂತ. ಬಟ್ ಯಾಕೆ ಓದ್ತಾ ಇಲ್ಲ ಅಂದರೆ ಯಾವ ರೀತಿ, ಏನು ರೀಸನ್ಸ್ ಕೊಡ್ತಾರೆ ಜನರು? ನನಗೆ ಸಮಯ ಇಲ್ಲ. ಅದು ನಿಜನಾ? ನಿಜವಾಗ್ಲೂ ನಿಮ್ಮ ಹತ್ರ ಸಮಯ ಇಲ್ವಾ? ಬೇರೆ ಎಲ್ಲದಕ್ಕೂ ಸಮಯ ಇರುತ್ತೆ. ಫ್ರೆಂಡ್ಸ್ ಹತ್ರ ಮಾತಾಡೋಕ್ಕೆ ಸಮಯ ಇರುತ್ತೆ, ಯೂಟ್ಯೂಬಲ್ಲಿ ನೋಡಬಾರ್ದು ವಿಡಿಯೋಗಳೆಲ್ಲ ನೋಡೋಕ್ಕೆ ಸಮಯ ಇರುತ್ತೆ. ಎಲ್ಲರೂ ನಿಮಗೇನು ಸಮಯ ಇಲ್ಲ ಅನ್ನೋದು ದೊಡ್ಡ ಸುಳ್ಳದು. ಎಲ್ಲರ ಹತ್ರ ಸಮಯ ಇದೆ. PM ನರೇಂದ್ರ ಮೋದಿ ಹತ್ರ ಕೂಡ ಸಮಯ ಇದೆ. ಓಕೆ, ಅವ್ರಿಗೆ ಏನು ಮಾಡಬೇಕೋ, ನಾವು ಏನನ್ನ ಪ್ರೀತಿಸ್ತೇವೋ ಅದನ್ನು ಮಾಡೋಕ್ಕೆ ಎಲ್ಲರೂ ಕೂಡ ಸಮಯ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಫುಟ್ಬಾಲ್ ಮ್ಯಾಚ್, ಎಲ್ಲರೂ ಫುಟ್ಬಾಲ್ ಲವರ್ಸ್, ಮಧ್ಯರಾತ್ರಿ 2 ಗಂಟೆ ಇದ್ದರೂ ಕೂಡ, ನಾನು ಎಷ್ಟು ಜನ ನೋಡಿದ್ರಿ T20 ವರ್ಲ್ಡ್ ಕಪ್ ಇಂಡಿಯಾ ಗೆದ್ದಿದ್ದು? ಯಾರು ನೋಡೇ ಇಲ್ವಾ? 10 ಗಂಟೆ 11 ಗಂಟೆ ಆದರೂ ಕೂಡ, ಎಷ್ಟು ಗಂಟೆ ಆಯಿತೋ ಗೊತ್ತಿಲ್ಲ, ನಮ್ಮೆಲ್ಲ ಪರ್ಮಿಷನ್ ಇಲ್ಲ, 9 ಗಂಟೆ ಮಲ್ಕೊಂಬಿಡ್ಬೇಕು. ಸ್ಪೆಷಲಿ ನನ್ನ ಮಗ 9 ಗಂಟೆ ಮಲ್ಕೋಬೇಕು, ನಾವು 10 ಗಂಟೆ ಮಲಗಿಬಿಡ್ತೀವಿ. ಓಕೆ, ಸ್ಪೆಷಲಿ ಪ್ರೀಚಿಂಗ್ ಬೇರೆ ಮಾಡಬೇಕು. ನಾನು ವರ್ಲ್ಡ್ ಕಪ್ನ ಬಂದು ಪ್ರೀಚ್ ಮಾಡೋಕ್ಕಾಗಲ್ಲ. ನಾನು ಮಾಡ್ಬೋದು, ಬಟ್ ಐ ಡೋಂಟ್ ವಾಂಟ್ ಟು. ಓಕೆ, ಸೊ ನಾವು ಏನು ಪ್ರೀತಿಸ್ತೇವೋ ಅದೆಷ್ಟು ಸಮಯ ಇದ್ರೂ ಕೂಡ ಎದ್ದುಬಿಟ್ಟು, ಅದಕ್ಕೆ ಎಷ್ಟೇ ಸುಸ್ತಾಗಿರಲಿ, ಡೇ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿರ್ತೀರ, ಬಟ್ TV ಮುಂದೆ ಕೂತ್ಕೊಂಡು ಎಷ್ಟೊತ್ತು ಬೇಕಾದ್ರೆ ನೋಡೋಕ್ಕೆ ನಮಗೆ. ಬಟ್ ದೇವರ ವಾಕ್ಯ ಓದೋಕ್ಕೆ ಸುಸ್ತಾಗ್ಬಿಟ್ಟಿದೆ. ನಾಳೆ ಮಾಡೋಣ. ನಮ್ಮ ಚಿಕ್ಕ ಹುಡುಗರು ಇರಬೇಕಂದ್ರೆ ಅಲ್ಲೊಂದು ರೂಮರ್ ಹೊಡ್ಬಿಟ್ಟಿತ್ತು, ದೆವ್ವಗಳು ಬರ್ತಾಯಿದೆ ಎಲ್ಲ ಕಡೆ ಅಂತ. ಅದಕ್ಕೆ ಪರಿಷ್ಕಾರನೆಲ್ಲರೂ ಬಾಗಿಲ ಮೇಲೆ ಒಂದು ಬರೆಯೋಕ್ಕೆ ಹೇಳಿದ್ರು, ನಾಳೆ ಬಾ ಅಂತ. ದೆವ್ವಕ್ಕೆ ಕನ್ನಡ ಬೇರೆ ಗೊತ್ತವರು ನೋಡಿ, ಎಲ್ಲ ತಮ್ಮ ಬಾಗಿಲ ಮೇಲೆ ಅಂತ ಬರೀತಾಯಿದ್ರು. ಪಾಪ ದೆವ್ವ ಓದ್ಬಿಟ್ಟು ಹೋಗ್ತಾಯಿತ್ತು ಪಕ್ಕಕ್ಕೆಲ್ಲ. ಆ ರೀತಿ ದೇವರ ವಾಕ್ಯ ಅಂತ ಬಂದಾಗ, ನಾಳೆ ಓದೋಣ ಬಿಡು, ಇವತ್ತು ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ, ಒಂದು ದಿನ ಓದಿಲ್ಲ ಅಂದರೆ ಏನಾಗುತ್ತೆ? ದೇವ್ರಿಗೆ ಗೊತ್ತು ಹೆಂಗೋ ನಂಗೆ ಕಷ್ಟ ಏನು ಅಂತ. ದೇವ್ರಿಗೆಲ್ಲ ಗೊತ್ತು. ಅವು ಕನ್ವೀನಿಯೆಂಟ್ ನಾವು ದೇವ್ರನ್ನ ಮಾಡ್ಕೊಂಡ್ಬಿಡ್ತೀವಿ ನೋಡಿ, ದೇವ್ರ ವಾಕ್ಯಕ್ಕೆ ಸಮಯವನ್ನು ಕೊಡೋದಕ್ಕೆ. ಸುಳ್ಳು, ಐ ಹ್ಯಾವ್ ನೋ ಟೈಮ್ ಅನ್ನೋದು ಅಪ್ಪಟ ಸುಳ್ಳು. ಯು ಆರ್ ಡಿಸೀವಿಂಗ್ ಯುವರ್ ಸೆಲ್ಫ್, ಯು ಆರ್ ಫೂಲಿಂಗ್ ಯುವರ್ ಸೆಲ್ಫ್, ಯು ಆರ್ ಡೆಸ್ಟ್ರಾಯಿಂಗ್ ಯುವರ್ ಸೆಲ್ಫ್. ನೀವು ಬೇರೆ ಯಾರಿಗೂ ಮೋಸ ಮಾಡ್ತಾ ಇಲ್ಲ. ನೀವು ಓದೋದ್ರಿಂದ ನನಗೇನು ಲಾಭ ಇಲ್ಲ, ನಾನು ಓದೋದ್ರಿಂದ ನಿಮಗೇನು ಲಾಭ ಇಲ್ಲ. ನೀವು ಓದಿದ್ರೆ ನಿಮಗೆ ಲಾಭ. ದೇವರ ಹಸ್ತ ನೀವು ನಿಮ್ಮ ಜೀವನದಲ್ಲಿ ನೋಡಬೇಕಂದ್ರೆ ದೇವರ ವಾಕ್ಯವನ್ನು ನೋಡಬೇಕು. ಇದೆಲ್ಲ ಮಾಡಿದೆ ಬಂದು ಕೇಳಿ, ಪಾಸ್ಟೇ ನನ್ನ ಜೀವನದಲ್ಲಿ ಏನೂ ನಡೀತಾ ಇಲ್ಲ, ಪ್ರಾರ್ಥನೆಗಳು ಯಾಕೆ ಗೊತ್ತು ತಡೆ ಆಗ್ತಾ ಇದೆ, ಯಾಕೆ ಏನು ಆದರೆ ಅಂತ ಬಂದು ಮಾತಾಡ್ಬೇಡಿ. ಫಸ್ಟ್ ಕೇಳ್ತೀನಿ, ದೇವ್ರ ವಾಕ್ಯ ಓದ್ತಾ ಇದ್ದೀರಾ? ದೇವರಿಗೆ ವಿಧೇಯರಾಗ್ತಾ ಇದ್ದೀರಾ ಅನ್ನೋದು ಕೇಳ್ತೀನಿ ನಾನು. ಅದೆಲ್ಲ ಕೇಳಿದ್ರೆ ಖಂಡಿತವಾಗಿ ಕೂಡ ದೇವರ ಆಶೀರ್ವಾದ ನಮ್ಮ ಜೀವನದಲ್ಲಿ ನಾವು ಕಾಣ್ತೇವೆ. ದೇವರ ವಾಕ್ಯವನ್ನು ಓದಿ
ದೇವರ ವಾಕ್ಯವನ್ನು ಅಭ್ಯಸಿಸಿ ಅಂಥವ್ರು ಆ ರೀತಿ ಮಾತಾಡೋಕ್ಕೆ ಚಾನ್ಸೇ ಇಲ್ಲ. ಹಲ್ಲೆಲೂಯಾ. ಎರಡನೇ ರೀಸನ್ ಏನು ಕೊಡ್ತೇವೆ ನಾವು? ಐ ಡೋಂಟ್ ಫೀಲ್ ಲೈಕ್ ರೀಡಿಂಗ್ ದ ವರ್ಡ್. ಯಾಕೋ ಓದಬೇಕನ್ಸ ಅನಿಸ್ತಾ ಇಲ್ಲ. ದೇವರು ಹೇಳೋದನ್ನು ಏನು ಮಾಡೋದಕ್ಕೆ ನಮ್ಗೆ ಅನಿಸೋದಿಲ್ಲ. ನಿಮ್ಮ ಅನಿಸೋ ಕನಸಲ್ಲಿ ನಿಮ್ಮಲ್ಲಿ ಇಟ್ಕೊಳ್ಳಿ, ಮಾಡಬೇಕಾದ್ರೆ ಅದನ್ನು ಮಾಡಿ. ಐ ಡೋಂಟ್ ಫೀಲ್ ಲೈಕ್. ದೇವರು ಹೇಳೋದು ಏನು ಕೂಡ ಫೀಲ್ ಆಗಲ್ಲ. ದೇವ್ರಿಗೆ ಬೇರೆಯವ್ರಿಗೆ ಕ್ಷಮಿಸಿ ಅಂತ ಹೇಳಿದ್ದಾರೆ, ನಿಮಗೆ ಕ್ಷಮಿಸೋಕ್ಕೆ ಇಷ್ಟ ಆಗುತ್ತಾ? ಆತ್ಮೀಯ ವಿಷಯಗಳೆಲ್ಲ ಯಾವುದು ಕೂಡ ಮಾಡಬೇಕಂತ ಅನಿಸೋದೇ ಇಲ್ಲ. ಲೋಕದ ವಿಷಯಗಳೆಲ್ಲ ಕೂಡ ಅನಿಸುತ್ತೆ, ಅನಿಸ್ತಿದ್ರೆ ಕೂಡ ಮಾಡ್ತೇವೆ. ಈ ಫೀಲಿಂಗ್ಸ್ ನ್ಯಾಚುರಲಾಗಿ ಬರ್ತವೆ. ಮಾಡಬಾರ್ದೆಲ್ಲ ಮಾಡೋಕ್ಕೆ, ಕೇಳಬಾರ್ದೆಲ್ಲ ಕೇಳೋಕ್ಕೆ, ಹೇಳ್ಬಾರ್ದೆಲ್ಲ ಹೇಳೋಕ್ಕೆ, ಹೋಗ್ಬಾರ್ದು ಕಡೆಯೆಲ್ಲ ಹೋಗೋದಕ್ಕೆ, ಅದಕ್ಕೆಲ್ಲ ಅನಿಸಿಕೆಗಳು ಹಂಗೆ ಬರೆದ್ಬಿಡ್ತವೆ. ಆದರೆ ದೇವರ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಇದಕ್ಕೆ ಅನಿಸೋದಿಲ್ಲ. ನೀವು ಅನಿಸೋದನ್ನೆಲ್ಲ ನಿಮ್ಮನೆ ಅದನ್ನೆಲ್ಲ ಕಟ್ಟಿಟ್ಕೊಂಡು ಪಕ್ಕದಲ್ಲಿ ಇಡಿ. ನೀವು ದೇವರ ವಾಕ್ಯ ಓದೋಕ್ಕೆ ಪ್ರಾರಂಭಿಸಿದಾಗ, ದೇವರ ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭಿಸಿದಾಗ ಆ ಅನಿಸಿಕೆಗಳೆಲ್ಲ ಬರ್ತವೆ, ಫೀಲಿಂಗ್ಸ್ ಎಲ್ಲ ಬರ್ತವೆ. ಪ್ರೀತಿ ಅನ್ನೋದು ಇಟ್ಸ್ ನಾಟ್ ಅಬೌಟ್ ಫೀಲಿಂಗ್ಸ್. ಕಮಿಟ್ಮೆಂಟ್ ಅನ್ನೋದು ಇಟ್ಸ್ ನಾಟ್ ಅಬೌಟ್ ಫೀಲಿಂಗ್ಸ್, ಇಟ್ಸ್ ಅಬೌಟ್ ಕನ್ವಿಕ್ಷನ್. ನಾವು ಏನು ನಂಬಿದ್ದೇವೋ ಅದನ್ನು ಪಾಲಿಸುವಂಥದ್ದು. ಹಲ್ಲೆಲೂಯಾ. ಕೊನೆಯದು ಮೂರನೇದು, ಇದೊಂದು ಪ್ರಾಬ್ಲಿ ಇಟ್ಸ್ ಅ ಗುಡ್ ರೀಸನ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ರೀಡ್. ಆ ರೀತಿಗೆ ನಿಮಗೆ ಅರ್ಥ ಆಗುತ್ತೆ ಓದೋದು? ಏನೋ ಬೋದಿದ್ರಿ, ಅರ್ಥ ಆಗಿಲ್ಲ, ಇದು ನನಗೆ ಅಲ್ಲ ಬಿಟ್ಬಿಡೋದ. ನನಗೊತ್ತೆಲ್ಲ ಗೊತ್ತಿಲ್ಲ. ಬಟ್ ನೀವು ಓದ್ತಾ ಇದ್ದರೆ, ಅರ್ಥ ಆಗದಿರೋ ಕೂಡ ಓದ್ತಾ ಇದ್ದರೆ ಯಾವತ್ತೋ ಒಂದು ದಿನ ಅರ್ಥ ಆಗುತ್ತೆ. ಅರ್ಥ ಆಗಿಲ್ಲ ಅಂದ್ಬಿಟ್ಟು ಓದೋದು ಬಿಡಬಾರ್ದು. ಓಕೆ, ಅನೇಕ ವರ್ಷಗಳು ಇಂದ ನನಗೇನು ಗೊತ್ತಿರಲಿಲ್ವೋ ಈಗ ನನಗೆ ಗೊತ್ತು. ಈಗಲೂ ಕೂಡ ನನಗೆ ಅನೇಕ ವಿಷಯಗಳು ಗೊತ್ತಿಲ್ಲ. ನನಗೆ ಅರ್ಥ ಆಗ್ತಿಲ್ಲ ಅಂತ ಬೈಬಲ್ ಓದೋದು ಬಿಟ್ಬಿಟ್ಟಿದ್ರೆ ಎಷ್ಟೋ ವಿಷಯಗಳು ಅರ್ಥ ಮಾಡೋಕೆ ನನ್ನ ಕೇಳಿ ಆಗ್ತಾಯಿಲ್ಲ. ನನಗೆ ಅರ್ಥ ಆಗ್ತಾ ಇಲ್ವಲ್ಲ ನನ್ನ ನೀವು ಬಿಟ್ಬಿಡಿ. ಯಾವ್ದು ಅರ್ಥ ಆಗುತ್ತೋ ಅದನ್ನು ಓದ್ಕೊಂಡು ಹೋಗಿ. ಅರ್ಥ ಆಗದಿರೋದನ್ನು ದೇವ್ರು ನಿಮ್ಗೆ ಅರ್ಥ ಆಗೋ ರೀತಿ ಮಾಡ್ತಾರೆ. ನಿಮ್ಗೆ ಯಾವಾಗ ಅದು ಅಗತ್ಯ ಇದೆಯೋ ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ದೇವ್ರು ಮಾಡ್ತಾರೆ. ಹಲ್ಲೆಲೂಯಾ. ಸೊ ಏನು ಕಲ್ತ್ಕೊಳ್ತಾ ಇದೀವಿ ಇವತ್ತು? ಎಜ್ರನ ಬಗ್ಗೆ. ಎಜ್ರನ ಏನು ಮಾಡ್ದ? ದೇವರ ಹಸ್ತ ಆತನ ಮೇಲೆ ಇತ್ತು. ದೇವರ ಹಸ್ತ ಆತನ ಮೇಲೆ ಬರೋಕ್ಕೆ ಕಾರಣವೇನು? ಎರಡು ವಿಷಯಗಳು. ಆತನ ಬಾಬಿಲೋನಿಂದ ಯೆರೂಸಲೇಮಿಗೆ ಬಂದ. ಸೊ ನಮ್ಮ ಆತ್ಮೀಯ ಜೀವನದಲ್ಲಿ ಈ ಲೋಕವನ್ನು ಬಿಟ್ಟು ದೇವರ ಕಡೆಗೆ ನಾವು ಬರುವಂಥರಾಗಿರಬೇಕು. ಎರಡನೇದು, ದೇವರ ವಾಕ್ಯವನ್ನು ಪ್ರೀತಿಸುವಂಥರಾಗಬೇಕು. ಆಮೇಲೆ